1,001 ವಿಶ್ವಕ್ಕೆ ಅನ್ನ ನೀಡಿ ಆಹಾರ ಕೊರತೆ ನೀಗಿಸುವ ಅನ್ನದಾತನ ಕೈಯಲ್ಲಿರುವ ಅಸ್ತ್ರಗಳು ಇಂದು ವಂಚಕರ ಪಾಲಾಗಿವೆ. ಆದರೆ ಅವುಗಳದೇನು ತಪ್ಪಿಲ್ಲ ತಂದೆ, ಅವುಗಳದೇನು ತಪ್ಪಿಲ್ಲ. ಏಕೆಂದರೆ ಅವು ನಿರ್ಜೀವಿಗಳು. ಒಳ್ಳೆಯವರ ಕೈಯಲ್ಲಿ ಒಳ್ಳೆಯ ಕಾರ್ಯ, ದುಷ್ಟನ ಕೈಯಲ್ಲಿ ಕೆಟ್ಟ ಕಾರ್ಯ ಅನ್ನುತ್ತಾ ಪಾಪದ ಬುತ್ತಿ ಕಟ್ಟಲು ಉರಿತಿವೆ ತಂದೆ, ಪಾಪದ ಬುತ್ತಿ ಕಟ್ಟಲು ಉರಿತಿವೆ. ಪ್ರೇಮ ಪ್ರೇಮ ನೀವಾ ಅಂದ ಹಾಗೆ ಹೋದ ಕೆಲಸ ಏನಾಯ್ತು ರೀ? ಏನಾಗುತ್ತೆ ಪ್ರೇಮ, ಮತ್ತೇನಾಗುತ್ತೆ? ಗದ್ದುಗೆಯ ಗುದ್ದಾಟದಲ್ಲಿ ಗರಿಬಿಚ್ಚುತ್ತಿದ್ದಾರೆ ಇಂದಿನ ಕೆಲ ರಾಜಕಾರಣಿಗಳು. ಅನ್ಯಾಯವಾಗಿ ಕೊಲೆಯಾಗಿ ಹೋಗುತ್ತಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು. ಅಂದ ಮೇಲೆ ಮತ್ತೇನಾಗುತ್ತೆ ಪ್ರೇಮ? ಈ ರೈತನ ಬಾಳಿಗೆ ಬರೀ ಕುತ್ತೆ. ಅಲ್ಲರಿ, ಯಾಕ್ರಿ ಈ ರೀತಿ ಸುತ್ತಿ ಬಳಸಿ ನೀವು ಮಾತನಾಡ್ತಾ ಇದ್ದೀರಾ? ಅದೇನು ವಿಷಯ ಅಂತ ನೇರವಾಗಿ ಹೇಳಿರಿ. ಹೇಳುತ್ತೇನೆ ಕೇಳು ಪ್ರೇಮ. ನಮಗಾದ ಬೆಳೆ ಹಾನಿ ಪರಿಹಾರ ಕೇಳಬೇಕೆಂದು ಸಂಬಂಧಪಟ್ಟ ತಾಲೂಕಾ ಅಧಿಕಾರಿಗಳ ಹತ್ತಿರ ಹೋದರೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನಾ ಕೊಟ್ಟ ಅರ್ಜಿಯನ್ನು ನನ್ನ ಮುಖಕ್ಕೆ ಎಸೆದು ಬಿಟ್ರು ಪ್ರೇಮ, ನನ್ನ ಮುಖಕ್ಕೆ ಎಸೆದು ಬಿಟ್ರು. ಅವರ ಬಾಯಿಗೆ ಮಣ್ಣು ಹಾಕ. ಅವರೊಬ್ಬ ಮನುಷ್ಯ ಏನು? ಅನ್ನದಾತನ ಅನ್ನ ಕೊಡುವ ಅನ್ನದಾತನ ಅಳಲನ್ನೇ ಅರಿಯದ ಅವರು ಅಧಿಕಾರಿ ಆಗಿದ್ರು ಕೂಡ ಶುದ್ಧ ಅವಿವೇಕಿಗೆ ಸಮ. ಅವರು ನಾಚಿಕೆ ಆಗ್ಬೇಕು ಅವರಿಗೆ. ಮತ್ತೊಂದು ಸಾರಿ ಕೂಗಿ ಕೂಗಿ ಹೇಳು ಪ್ರೇಮ ಈ ನಿನ್ನ ಮೂರ್ಖ ಸಮಾಜಕ್ಕೆ. ರೈತ ಪ್ರಜ್ಞೆಯ ಒಗ್ಗಟ್ಟು ಪ್ರವೇಶಿಸುವ ಜನ ನನ್ನ ಬೆನ್ನಿಗಿದ್ದರೆ ನನ್ನ ಮುಖಕ್ಕೆ ಅರ್ಜಿ ಎಸೆದ ಆ ಅಹಂಕಾರ ಅಧಿಕಾರಿಯನ್ನು ಬೆನ್ನು ಬಾಗಿಸಿ ಕಂತೆರೆದು ಬೆನ್ನು ಹಿಡಿಯುತ್ತಿದ್ದ. ರೈತ ಸಮುದಾಯಕ್ಕೆ ವೇದ ವಾಕ್ಯದಂತಿದೆ ಸ್ವಾಮಿ ನಿಮ್ಮ ಮಾತು. ಇದನ್ನ ಜಗತ್ತು ಅರಿತು ನಡೆದ್ರೆ ರೈತರ ಶೋಷಣೆ ನಿಂತು ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ನಿಜ ಪ್ರೇಮ, ನಿಜ ಪ್ರೇಮ. ಆದರೆ ಆ ಸಮಯ ಇನ್ನೂ ಯಾವಾಗ ಬರುತ್ತೋ ಏನೋ, ಆ ಭಗವಂತನೇ ಬಲ್ಲ. ಸರಿ, ಯಾಕ್ರಿ ಆ ರೀತಿ ಉಸಿರನ್ನ ಹಾಕ್ತಾ ಇದ್ದೀರ? ನಮ್ಮಂತ ರೈತರ ಸಂಕಟ್ಟಿಗೆ ಉಸಿರು ಹಾಕಿ ನಿಂತು ಪ್ರತಿಭಟಿಸುವ ರೈತರ ಧ್ವನಿ ಎಂದು ಮುಗಿಲು ಮುಟ್ಟಲಿದೆ. ನೀವೇನು ಚಿಂತೆ ಮಾಡಬೇಡಿ ಅದರ ಬಗ್ಗೆ. ಆಯ್ತು ಪ್ರೇಮ, ನೀನಾಡಿದ ಮಾತು ನಿಜವೇ. ಆದರೆ ನಾಡೆಲ್ಲ ಆಗೋದು ಹಸಿರು, ದೇಶ ತುಂಬ ಬೆಳಗೋದು ಈ ರೈತ ಧ್ವನಿಯ ಹೆಸರು. ಆದಷ್ಟು ಬೇಗ ಆ ಕಾರ್ಯ ಕೈಗೂಡಲಿ ಅಂತ ಆ ದೇವರಲ್ಲಿ ದಿನನಿತ್ಯ ಪ್ರಾರ್ಥಿಸೋಣ. ಬನ್ನಿ ಹೋಗೋಣ. ನಿಲ್ಲು ಪ್ರೇಮ. ಯಾಕೆ? ಒಳ್ಳೆಯ ಕಾಲ ಆರಂಭವಾಗಲೆಂದು ಆ ದೇವರಲ್ಲಿ ಮುರಿಮಚ್ಚಿದ್ದೇನೋ ಸರಿ, ಆದರೆ ಈ ನಿನ್ನ ಪತಿ ದೇವರನ್ನು ಹಾಡಿ ಮನಸ್ಸು ಹಗರಗೊಳಿಸದೆ ಹೊರಟಿದೆಯಲ್ಲ, ಇದು ಸರಿನಾ? ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ಒಂದು ಹೊತ್ತು ಊಟ ಬೇಕಾದ್ರೂ ಬಿಡ್ತಾರೆ, ರಸಿಕತೆ ಮಾತ್ರ ಬಿಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಬನ್ನಿ. ಸಂತತಿ ಓ ಸಂತತಿ ಗಲ್ಲಂತಿ ಗಮ್ಮಂತಿ ಓ ಸೇವಂತಿ ಸಹನಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆತಾನಿ ಸಹಧರ್ಮಿಣಿ ನರಗಳ ಒಳಗೆ ಸ್ವರಗಳ ಕೊಡುಗೆ ಒಲವಿನ ಒಳಗೆ ನೋಡು ಬಾಮಾಮಣಿ
ವಿಶ್ವಾಸ ಪುಷ್ಪಾಂಜಲಿ ಪ್ರತಿಫಲದೊಳಗು ಪ್ರತಿಫಲಿಸುವಿನು ಸಂಗಾತಿ ಓ ಸಂಗಾತಿ ಉಸಿರಾಟ ನೀನಿರದೆ ಏನಿದೆ ಪ್ರೀತಿ ರಸದೂಟ ಬಲವಿರದೆ ಸುಖವಿಲ್ಲಿದೆ ನೀನಡೆಯಲಂತೆ ಮಳೆ ಬಿಲ್ಲು ತಂದೆ ಹಾರಿದೆಯು ನಾ ಹಸುವೆ ರಾಗಗಳ ತಂದು ನೆಲೆಯಾಗಲೆಂದು ವಿಯೋಲೆಯ ಮಾಡುವೆ ಗಳಿಸದ ಕವನ ಅನನ್ಯ ಸಮನ ಪ್ರೇಮ ಅಲ್ಲಿ ಆ ಕಡೆ ನೋಡು, ನನ್ನಿಬ್ಬರು ತಮ್ಮಂದಿರು ಹೇಗೆ ಜೋಡಿ ಹುಳಿಗಳಂತೆ ಬರುತ್ತಿದ್ದಾರೆ. ಎಷ್ಟೇ ಆದ್ರೂ ನನ್ನ ಮೈದುನರಲ್ಲವೇನೋರು. ಬನ್ನಿ ತಮ್ಮಂದಿರ, ಈಗ ಬಂದ್ರ? ಹೌದಣ್ಣ, ಈಗ ತಾನೇ ಬಂದಿವಿ. ವೀರೇಶ, ಇದೇನಪ್ಪ ನಿನ್ನೆ ಗ್ರಾಮ ದೇವತೆಯ ಜಾತ್ರೆ ಇದೆ ಬಾ ಅಂತ ಫೋನ್ ಮಾಡಿ ಹೇಳಿದ್ರು ಕೂಡ ಯಾಕೆ ಬರಲಿಲ್ಲಪ್ಪ ನೀನು? ಸ್ವಾರ್ಯತಿಗೆ ಬೇಕೆಂದು ನಾ ಎಷ್ಟೇ ಪ್ರಯತ್ನ ಮಾಡಿದರೂ ರಜೆನೇ ಸಿಗಲಿಲ್ಲ. ಅದಕ್ಕೆ ಒಂದು ತಿಂಗಳು ಲೇಟ್ ಆಯಿತು ಅಷ್ಟೇ. ಹೋಗ್ಲಿಯಪ್ಪ ಮೈದುನ, ಈಗಲಾದರೂ ಬಂದ್ಬಿಟ್ಟಿಯಲ್ಲ, ಅಷ್ಟೇ ಸಾಕು. ವೀರೇಶ್, ಹೇಗೆ ನಡೀತಿದ್ಯಪ್ಪ ನಿನ್ನ ಸರ್ಕಾರಿ ಡ್ಯೂಟಿ? ಚೆನ್ನಾಗಿ ನಡೀತಾ ಇದೆ ಅಣ್ಣ. ಕೃಷಿ ಅಧಿಕಾರಿ ಅಂದ ಮೇಲೆ ಸ್ವಲ್ಪ ಸುಟ್ಟಾಟ ಜಾಸ್ತಿ ಅಷ್ಟೇ. ಸಹೋದರ, ನಿನ್ನ ಸುತ್ತಾಟ ಮಿತಿ ಮೀರಿದೆ ಎಂದು ಬೇಸರ ಮಾಡಿಕೊಳ್ಳಬೇಡಪ್ಪ. ನೀನೊಬ್ಬ ಕೃಷಿ ಅಧಿಕಾರಿಯಾಗಿ ರೈತರ ಬಗ್ಗೆ ಕಾಳಜಿ ವಹಿಸಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸು. ಆಯ್ತಣ್ಣ, ನಿನ್ನೊಡಲ ಬಯಕೆಯನ್ನು ಸಂಪೂರ್ಣವಾಗಿ ತೀರಿ ನೊಂದ ರೈತರ ಬಾಳು ನಂದಾದೀಪವಾಗಿ ಅಂತ ಸಲಹೆ ನೀಡಿ ನಿನ್ನಂತ ನಿಜ ರೈತರಿಗೆ ತಮ್ಮನಾಗಿ ಪಾತ್ರನಂತ ರೈತ ಸಂಘದ ಕಾರ್ಯಕರ್ತರಿಗೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿ. ಸಹೋದರ, ಈ ನಿನ್ನ ಮಾತುಗಳನ್ನು ಮೆಚ್ಚಿ ಈ ನನ್ನ ಮನದಲ್ಲಿ ಬಿಟ್ಟ ಅಟ್ಟಹಾಸದ ಕಿಡಿಹಾರಿ ಉಚ್ಚಪ್ಪಿಸಿದಂತಾಯಿತಪ್ಪ ಈ ನನ್ನ ದೇಹದ ನರನಾಡಿಯಲ್ಲಿ. ಏಕೆಂದರೆ ಇದು ನಮ್ಮಂತ ರೈತರ ಅವನತೆಯ ಕಾಲವಲ್ಲಪ್ಪ, ಅವಿವೇಕಿಗಳು ಅಪ್ಪರಿಸುವ ಕಾಲ. ಅಣ್ಣ, ಅವಿವೇಕಿಗಳು ಎಲ್ಲೇ ಅಬ್ಬರಿಸಿದರು ಆ ಅಬ್ಬರ ಎದುರಿಸುವ ಹೆಬ್ಬುಲಿಯಾಗಿ ತೊಡೆ ತಟ್ಟಿ ನಿಲ್ಲಬೇಕಣ್ಣ. ಅಂದಾಗಲೇ ನಿಮ್ಮ ಹಸಿರು ಸೇನೆಗೆ ಸಿಗೋದು ನ್ಯಾಯದ ಸೆಲೆ. ಸಹೋದರ, ನ್ಯಾಯದ ಸೆಲೆ, ನ್ಯಾಯದ ಸೆಲೆ ಎಬ್ಬಿಸುವ ಸರದಾರರೆಲ್ಲ ಭರ್ಜರಿ ಹತ್ಯೆಗಳಿಗೆ ತುತ್ತಾಗಿ ಹೋಗುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಎಲ್ಲಿಂದ ಪ್ರತಿಫಲಿಸಬೇಕಪ್ಪ ಈ ನಿನ್ನ ಹಸಿರು ಸೇನೆ ಹುಲಿ? ಎಲ್ಲಿಂದ ಪ್ರತಿಧ್ವನಿಸಬೇಕೆಂಬ ಮುಜುಗರದ ಮಾತ್ಯಾಕಣ್ಣ? ಹಸಿರು ಶಾಲು ಹಾಕಿ ರೈತ ಸಂಘದ ಕಾರ್ಯಕರ್ತನಾಗಿ ದುಡಿಯುತ್ತಿರುವ ನೀನು ಮನಸ್ಸು ಮಾಡಿದರೆ ಆ ಹುಲಿ ನೀನೇಕಾಗಬಾರದು. ನಿಜ ಸಹೋದರ, ಈ ನಿನ್ನ ಆಲೋಚನೆ, ಆದರೆ ಇದು ನನ್ನಿಂದ ಸಾಧ್ಯವೇ? ಅಣ್ಣ, ನೋವು ಮರೆಯಲು 100 ದಾರಿ, ಸಾಧಿಸುವವರಿಗೆ 1000 ದಾರಿ ಎಂದು ಕವಿ ಹೇಳಿದ ಮಾತು ನೆನಪಿಸಿಕೊಂಡು ರಮೇಶಣ್ಣನ ಜೊತೆಗೆ ಕೈ ಜೋಡಿಸು.
ಹೋರಾಟ ಮುಂದುವರಿಸನ್ನ ಜಯ ಸಿಕ್ಕೇ ಸಿಗುತ್ತೆ. ಭದ್ರ, ವೀರೇಶ್ ಹೇಳುವ ಮಾತಿನಲ್ಲಿ ನಮ್ಮ ನಾಡಿನ ರೈತರ ಅಂತರಾಳದ ಧ್ವನಿ ಅಡಿಕೊಂಡಿದೆಯಪ್ಪ. ಅದನ್ನರಿತು ನೀನು ರಮೇಶಣ್ಣನ ಕೈ ಬೆಳಪಡಿಸಿದೆ ನಿಜವಾದರೆ ನಮ್ಮ ರೈತ ಕುಲ ನಿನ್ನನ್ನು ತಲೆ ಎತ್ತಿ ಕರೆಯುವರು ಹಸಿರು ಸೇನೆಯ ಹುಲಿ ಅಂತ. ಅಣ್ಣ, ಈಗಾಗಲೇ ಕೆರೆ ನಿರ್ಮಾಣದ ವಿಷಯದಲ್ಲಿ ಆ ಚಕ್ರವರ್ತಿ ಆಡಿದ ದರ್ಪದ ಮಾತಿಗೆ ದರ್ಪದಂತೆ ಹೋಗಿ ಸವಾಲಾಗಿ ಬಂದಿರುವೆ. ಇನ್ನು ಮುಂದೆ ರಮೇಶ್ ನನ್ನ ಜೊತೆ ಮಾತನಾಡಿ ಅಂದುಕೊಂಡ ಕಾರ್ಯವನ್ನು ಮುಗಿಸಿ ಆ ಚಕ್ರವರ್ತಿಗೆ ಶಕ್ತಿ ಹೊಡೆಯೋದೊಂದೇ ಬಾಕಿ. ಸರಿ ಸಹೋದರ, ನೀನು ಪ್ರಾಮಾಣಿಕವಾಗಿ ನಿನ್ನ ಹೋರಾಟವನ್ನು ಮುಂದುವರಿಸುತ್ತಾ ಹೋಗು. ದೈವ ಬಳಿ ತಾನಾಗಿಯೇ ನಿನ್ನ ಹಿಂಬಾಲಿಸುತ್ತಾ ಬರುತ್ತೆ. ಅಣ್ಣ, ಆಯ್ತು. ನಿನ್ನ ಮಾತುಗಳನ್ನು ಗೌರವಿಸಿ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಹೋರಾಟದ ಹಾದಿಯಲ್ಲಿ ನಾನು ನಿರಂತರವಾಗಿ ಸಾಗುವೆ. ಅಣ್ಣನ ಆಜ್ಞೆಯನ್ನ ತಮ್ಮ ಆಜ್ಞೆಯಂತೆ ಪರಿಪಾಲಿಸುವ ತಮ್ಮಂದಿರು. ಅಣ್ಣ ಎದುರುಗಿದ್ರೆ ನಿಮ್ಗೆ ಹಸಿವು ಆಗುವುದನ್ನು ಕೂಡ ಮರೆತು ಬಿಡ್ತೀರಂತ ಕಾಣ್ತೆ ಅಲ್ವೇನು? ಅತ್ತಿಗೆ, ಹಸಿವು ಮರಿಬೇಕೆಂದು ಎಷ್ಟೇ ಹೊಂಚು ಹಾಕಿದರೂ ಸಹಿತ ಹೊಟ್ಟೆ ಮತ್ತೆ ನೆನಪಿಸುತ್ತದೆ. ಅಂದ ಮೇಲೆ ನಮ್ಮ ಹಸಿವು ಮರಿಸೋ ಶಕ್ತಿ ಇರೋದು ನಿನ್ನ ಹಾಡುಗಾರಿಕೆಗೆ ಮಾತ್ರ. ಅಂತೂ ಇಂಥ ಹುಡುಗಾಟಿಕೆಯ ಸಮಯದಲ್ಲಿ ನಿಮ್ಗೆ ಹಾಡಿನ ಚಿಂತೆ ಅಲ್ವಾ? ಬನ್ನಿ. ಆಫೀಸ್ನಲ್ಲಿ ಸಾಹೇಬನಾದರೂ ಮನೆಯಲ್ಲಿ ಅತ್ತಿಗೆ ತಕ್ಕ ಮೈದನಲ್ಲವೇ? ಹಾಡು ಹಳೆಯದಾದರೂ ಕೇಳುವ ಕಾತುರ ಹೊಸದಲ್ಲವೇ? ಹೌದಾ? ನೀನು ಹೇಳುವ ಮಾತು ತುಂಬಾ ಚೆನ್ನಾಗಿದೆ. ಬಾರಪ್ಪ, ಎಲ್ಲರೂ ಕೂಡಿ ಈಗ ಜೊತೆಗೂಡಿ ಹಾಡೋಣ. ಬನ್ನಿ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಮರೆಮಲು ನಾಚಲು ಬೇಕೆ ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಮರೆಮಲು ನಾಚಲು ಬೇಕೆ ಅರಳಿದ ಪ್ರೀತಿಯ ಸಂಚಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಆ ಸಾವಿರ ಕನಸು ಇದೆ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದಲು ನಾಚಲು ಬೇಕೆ ಸ್ವರ್ಗವೇ ನಮ್ಮಿ ಸಂಸಾರ. ಬುದ್ಧನ ಮನಸೋರು ನಮ್ಮ ಅಣ್ಣನ ಕೈ ತುಂಟು, ನಮ್ಮ ಅಮ್ಮನ ಕೈ ತುಂಟು, ನಾವು ಮಕ್ಕಳ ಮನಸೋರು ಅದು ತಂದನಿಗೂ ಗೊತ್ತು. ಅಣ್ಣನ ಈ ಕಾವಲಲ್ಲಿ ನಮ್ಮ ಸುಖ ದುಃಖಗಳು. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು, ಕೋಟಿ ಜನ್ಮ ಬಂದರು ಕೋಟಿ ದೇವರು. ಪ್ರೇಮ, ಒಳಗೆ ನಡಿ, ನಾವು ಎಲ್ಲರಿಗೂ ಸೇರಿ ಊಟ ಬಡಿಸುವಂತೆ. ಆಯ್ತಾಯ್ತು, ಬಿಸಿ ಬಿಸಿ ಪಾಯಸ ಮಾಡಿದ್ದೇನೆ, ಬನ್ನಿ ಎಲ್ಲರೂ ಹೋಗಿ ಊಟ ಮಾಡೋಣ. ಅತ್ತಿಗೆ, ಸಿಹಿ ಊಟದ ಏನಪ್ಪ ಮೈದುನ? ಒಂದು ಸಿಹಿಯಾದ ಹಾಡನ್ನು ಹಾಡಬಾರದು. ನಿನಗೂ ಹಾಡಬೇಕಂತ ಆಸೆ ಏನು? ಆಯ್ತಪ್ಪ, ನಿನ್ನ ಇಷ್ಟದಂತೆ ಆಗ್ಲಿ. ಬಾ.
ದಿನವೂ ಮೆರವೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮೆರವೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ವಿಳಾಸವಿಗೋಡಿದೋ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ ನನ್ನಿನಂತ ಮೈದುನ ತಾಯಿಯದನ್ನು ನೋಡಿರಿ ಕೊಡಿಯಾಗಲಿ ಕಣ್ಣಿನ ಹಣೆಯಲ್ಲೇ ಹೃದಯಕ್ಕೆ ಹೂಮಳೆ ಬಾರಪ್ಪ, ಅವರೆಲ್ಲ ಹೋಗಿ ಊಟ ಹಾಕೊಳ್ತಾ ಇರ್ಬೋದು. ಬಾ ಬಾ. ಸರಿ ಐತಿ. ಕೋಟಿ ಗೊಂಬ ಎಲ್ಲೋನ ಕೋಟಿ ಗೊಂಬ ಈ ಜಿಂದಗಿ ಮೋಕನ ಎಲ್ಲೋನವ ಕೋಟಿ ಗೊಂಬ ಎಲ್ಲೋನ ಬಸವಂತ ಭದ್ರ ವೀರೇಶ ಕರ್ಮಕಾಂಡದ ಕತ್ತಲಲ್ಲಿ ಮೈ ಬೆತ್ತಲಾಗಿ ದೇಹ ಸುಖ ನೀಡುವ ಮಾಯಾ ಜಿಂಕೆಗಳು ತುಂಬಿರುವ ಈ ವೈಜ್ಞಾನಿಕ ಯುಗದಲ್ಲಿ ನಿಮ್ಮನೆ ಹೆಣ್ಣು ಪ್ರೇಮ ನನಗೆ ಯಾವ ಲೆಕ್ಕ ಏ ಬಸವಂತ, ನಿಮ್ಮ ತಮ್ಮ ಹಾಕಿ ಹೋದ ಸವಾಲಿಗೆ ತಿರುಗೇಟು ನೀಡಬೇಕೆಂದು ನಾ ಮಾಡಿದ್ದ ದುರುದ್ದೇಶಕ್ಕೆ ಬಲಿಯಾದಳಲ್ಲ ನಿನ್ನ ಹೆಂಡತಿ ಪ್ರೇಮ. ಎಂದ ಮೇಲೆ ಈ ಚಕ್ರವರ್ತಿ ಆಗುತ್ತಾನೆ ನಿನ್ನ ಪಾಲಿನ ಯಮ. ಹ್ಯಾಂಗೈತ್ ನೋಡ್ರಿ ನಮ್ಮ ಸಾವುಕಾರನ ದಿಮ್ಮ, ಇದ್ದಂಗೈತ್ರಿ ಕಂಪ್ನಿ ಪ್ಯಾಣಿಂಗ ಸಿಮ್ಮ. ಅಂದಂಗ ಏಟಲಂತ್ರು ನಮ್ಮೂರಾಗ ಜಗ್ಗುದಿಲ್ಲ.
ಜಿಯೋ ಟವರ್ ಕಂಬ ಅಲ್ಲಿ ಹುಂಚಿ ಗಿಡದಂತೆ ಕುಂದ್ರಿಸ್ಯಾರ. ಬಡಿಗೆರ ಭೀಮಾ ಅಲ್ಲಿ ಎಮ್ಮಿ ಕಟ್ಟಿ ಗಲೀಜ್ ಮಾಡ್ಯಾನ. ನಮ್ಮ ಸಾವುಕಾರಿಗೆ ಏನಾರ ಗೊತ್ತಾತಂದ್ರೆ ಅವನನ ಮತ್ತ ಎಲ್ಲಿ ಹೋದ್ರು ಬಿಡುದಿಲ್ಲ. ಹೌದು. ಲೇ ಜಗಜಟ್ಟಿ, ಅಷ್ಟೊಂದು ಕಾಮ ನನಗಿದ್ದಿದ್ದು ನಿನಗೆ ಕಾಣಿಸುತ್ತೇನ್ಲೇ ಮಗನೇ? ಯಾಕೆ ಕಾಣಿಸಂಗಿಲ್ರಿ? ಯಾಕೆ ಕಾಣಿಸಂಗಿಲ್ಲ? ನಮ್ಮ ಊರಾಗ ತಿಮ್ಮಾಪುರ ಊರಾಗನ ಅಂಗಡಿ ಪ್ರಭು ಕಂಡೈತಿ, ಸನ್ನಿ ಕುಶಲ್ ಕಂಡೈತಿ, ಹೊಳ್ಳಿ ಅವ ಆನ್ಗುದ್ಯಾಗು ಕಂಡೈತ್ರಿ. ಕಂಡೈತಿ. ಖಬರ್ ಇಲ್ಲದ ಹೆಂಗಿರ್ತತ್ರಿ ದನಿಯಾರ? ಏನ್ ಮಾತಾಡಕತ್ತಿ ಅನ್ನೋದು ಮೈ ಮೇಲೆ ಖಬರ್ ಐತಿಲ್ಲ ಬದ್ಮಾಸ್ ನನ್ನ ಮಗನೇ. ಖಬರ್ ಐತ್ರಿ ದನಿಯಾರ, ಖಬರ್ ಐತಿ. ಖಬರ್ ಇರ್ಬೇಕಂದ್ರ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಗೌಡ್ರ? ಖಬರ್ ಐತ್ರಿಪ್ಪ, ಖಬರ್ ಐತಿ. ಲೇ ಜಟಾಪಟಿ, ಮಾತೆತ್ತಿದ್ರೆ ಬರೀ ಡಬಲ್ ಮೀನಿಂಗ್ ಡೈಲಾಗ್ ಹೊಡೆಯತ್ತಲ್ಲ. ಯಾಕೆ ಹಲ್ಲ ಕೇಳ್ಬೇಕೇನ್ಲೇ ಮಗನ? ಹಂಗ್ಯಾಕಪ್ಪ ತಿಳ್ಕೊಂತೀರಿ ದನಿಯಾರ? ನಿಮಗೆ ಕಾಮ ಐತಂತ ಈ ತಿಮ್ಮಾಪುರ ಊರಾಗ ಗೊತ್ತೈತಿ. ಕಾಮ ಅಂದ್ರೆ ಹಿಂದಿ ಒಳಗ ಕೆಲಸ ಮಾಡ್ತಾರಂತಾರಿ. ಆದ್ರ ಅದ ಪಿಡ್ಡೋಡಿ ಬೈಲಿ ಅಪ್ಪಗ ಗೊತ್ತೈತ್ರಿ. ಹನುಮಂತವ್ರ ಗುಡಿ ಅಂತ ಅವ್ರ ಮನೆ ಐತಿ. ಓ ಹೀಗಿದೆಯಾ? ಇರಲಿ ಬಿಡು. ಮೊದಲು ಆ ರಮೇಶ ನನ್ನ ಹತ್ತಿರ ಹೋಗಿ ಕೆರೆ ನಿರ್ಮದ ಕಾರ್ಯಕ್ಕೆ ಮುಂದಾಗದೆ ಎಚ್ಚರಿಕೆ ಕೊಟ್ಟು ಬಾ. ಆತ್ರಿ ದನಿ, ಹೋಗಿ ಅವಂಗ ಎಚ್ಚರಿಕೆ ಕೊಟ್ಟು ಬರ್ತಾನೆ. ಇತ್ತಿತ್ಲಾಗಿ ಅವಂದು ಭಾಳ ಆಗೈತಿ. ಅದನ್ನ ಸುದ್ದಿ ಇವು ಹೇಳಿ ನೋಡ್ರಿ. ಅವ ಕಿಲುಮ್ನೂರ ಬಸಪ್ಪ ಅವ ಹೇಳಿದ್ರಿ. ಅವ ಮಾನ್ಯ ಇಲ್ಲಿ ಕರೆ ಅವನ ಗುಡಿ ಅಂತೆ ಕನಕಪ್ಪ ಅವನ ಕುಡುಂಬ ಮಾತಾಡ್ಕೊಂತ ಕುಂತಿದ್ದ. ನಾ ಕಾಡಿದ್ದ ಹಿಂಗೆ ಗಾಡಿ ತೊಗೊಂಬನ್ಯ, ನಾನು ಕರೆದ ತಮ್ಮ ಹಿಂಗೆ ನಿಮ್ಮ ಗೌಡ್ರು ಸುದ್ದಿ ಮಾತಾಡ್ತಾರ ಅಂತ ಹೇಳಿದ. ಆತಪ್ಪ ಅಂತ ಹೇಳಿನಿ. ಆ ಮಾನ್ಯ ಕೀಕಿನೂ ಹೇಳ್ಯಾಳ, ಸನ್ನಿ ಗಂಗವನು ಭಾಳ ಇದು ಮಾಡಕ್ಕೆ ಹೋಗ್ಬೇಡ್ರಿಪ್ಪ ಅಂತೇಳಿ ಅದನ್ನ ಇದು ಮಾಡೋಣ ಗೌಡ್ರ. ಸರಿ, ಹಾಗೇ ಮಾಡಿ ಬಾ, ಹೋಗು. ಮಾಡಿ ಬರ್ತೀನಿ ತಡ್ರಿ, ಓಕೆ. ರಕ್ತ ನೋಡ್ದೆ ನಾ ನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ. ಬೀಲಿಗಲೀಲೆ ಮಾಡೋದಿದ್ರೆ ಲೈಫಿಲ್ಲ, ರೌಡಿ ಸಮಲ್ಯ ಯಾರ್ಗೂ ಆಗಲ್ಲ. ಊರಿನ ಜನ ಊರಿನ ಜನ ಓ ಜನ ಜನ ಸಾರಿಗೆ ಬಂದ ತುಮ ಹೋ ತುಮ ಈ ತುಮೇ ಸನಂ ಮೇರೆ ಹಮರಾ ತುಮ ಹೋ ತುಮ ಈ ತುಮೇ ಸನಂ ಮೇರೆ ಹಮರಾ. ಊರಿನ ಜನ ಊರಿನ ಜನ ಓ ಜನ ಜನ ಜಾರನ ಜನ ಬಾರ ಪೋಲಿ ಬಾರ ಪೋಲಿ ಬಾರ ಪೋಲಿ. ಏಯ್ ವಿಷ ತುಂಬಿಕೊಂಡಿರುವ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲನ್ನು ಸುರಿದರೂ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಹಾಗೆ ಈ ಕರ್ಮೇಂದ್ರನ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನಾಡಿದರೂ ದೇಶ ಕಡಿಮೆ ಆಗೋದಿಲ್ಲ. ನೀವು ಹೇಳಿದಂತೆ ನಮಗೆ ರಾಜಕೀಯದಲ್ಲಿ ವಿರೋಧವಾಗಿ ಬೆಳೆಯುತ್ತಿರುವ
ಆ ಜಡ್ಪಿಯನ್ನು ಧಾರವಾಡದ ಜಿಮ್ ಹಾಲೊಂದರಲ್ಲಿ ಮರ್ಡರ್ ಮಾಡಿಸಿದ್ದಾಯ್ತು. ಬಟ್ ಆ ಕೇಸನ್ನು ಮುಚ್ಚಿ ಹಾಕಲು ಕೋರ್ಟ್ನ ಜೇಬಿಗೆ ನೋಟಿನ ಕಟ್ಟುವುದೊಂದೇ ನಮ್ಮ ಮುಂದಿನ ಕಾರ್ಯ. ಐ ಡೋಂಟ್ ಕೇರ್ ಕರ್ಮೇಂದ್ರ, ಐ ಡೋಂಟ್ ಕೇರ್. ಖಾಲಿ ಚೆಕ್ಕಿನ ಮೇಲೆ ಸಿಗ್ನೇಚರ್ ಮಾಡಿಕೊಡ್ತೀನಿ. ಬೇಕಾದಷ್ಟು ಹಣ ಡ್ರಾ ಮಾಡಿಕೊಂಡು ಆ ಕಾರ್ಯವನ್ನು ನೀನೇ ಎಂಡ್ ಮಾಡು. ನೀವು ಖಾಲಿ ಚೆಕ್ಕಿನ ಮೇಲೆ ಸಹಿ ಮಾತ್ರ ಮಾಡಿಕೊಡಿ. ನೆಕ್ಸ್ಟ್ ವರ್ಕ್ ಈ ಕರ್ಮೇಂದ್ರಿಗೆ ಬಿಡಿ. ಸರಿ, ತೆಗೆದುಕೋ ಈ ಸ್ಟೇಟ್ ಬ್ಯಾಂಕ್ ಚೆಕ್. ಸರಿ, ಹಾಗಿದ್ರೆ ನಾನಿನ್ನು ಹೋಗಿ ಬರುತ್ತೇನೆ. ಓಕೆ ಕರ್ಮೇಂದ್ರ, ಯು ಕ್ಯಾನ್ ಗೋ. ಏ ಚಕ್ರವರ್ತಿ, ಜನಸೇವೆ ಜನಾರ್ದನನ ಸೇವೆ ಎಂದು ಜನರ ಒಳಿತಿಗಾಗಿ ನಾ ಮಾಡುತ್ತಿರುವ ಕೆರೆ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸುವಂತ ಹೇಳಿ ಕಳಿಸಲಿಕ್ಕೆ ನೀನು ಅಧಿಕಾರಿನ ಇಲ್ಲ ರಾಜಕಾರಣಿನ? ಅದು ಯಾವುದು ಅಲ್ಲ ರಮೇಶ, ಅದು ನನ್ನ ಇಚ್ಛೆಯ ದರ್ಬಾರು. ಏಕೆಂದರೆ ಏರಾದಲ್ಲಿ ಚಕ್ರವರ್ತಿ ಒಂದು ಸರ್ಕಾರ ಇಲ್ಲ, ನಾ ಮಾಡಿದ್ದೇರು, ನಾ ಕೊಟ್ಟಿದ್ದೆ ಜಜ್ಮೆಂಟ್. ಎಲ್ಲೋ ಸಾಹುಕಾರ, ನಮ್ಮ ಭಾರತೀಯ ಸಂವಿಧಾನದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರೆದಿಟ್ಟಿರುವ ಸಾಲುಗಳಲ್ಲಿರುವುದೊಂದು ರೂಲ್. ಸಾಕ್ಷಿ ಆಧಾರವನ್ನು ಪರಿಶೀಲಿಸಿ ಕೋರ್ಟ್ನಲ್ಲಿ ಕೊಡುವುದು ಜಜ್ಮೆಂಟ್. ಇದು ಎಲ್ಲದರ ಮುಂದೆ ನಿನ್ನ ಅದಾವ ಕಾನೂನು ಕೆಲಸಕ್ಕೆ ಬರೋದಿಲ್ಲ. ಸುಮ್ಮನೆ ಅದಮ್ಕೊಂಡು ಕುಳಿತುಕೋ. ಲೇ ರಮೇಶ, ಹಸಿರು ಸೇನೆ ಕಾರ್ಯಕರ್ತನಾಗಿ ಹೆಗಲ ಮೇಲೆ ಹಸಿರು ಶಾಲೆ ಹಾಕಿದ ಮಾತ್ರಕ್ಕೆ ನನ್ನನ್ನೇ ಉಸಿರುಗಟ್ಟಲು ಮಾತನಾಡಲಿಕ್ಕೆ ಆರಂಭಿಸಿದೆಯೇನೋ? ಆಘಾತುಕ. ಹೌದಲೇ ಕಿರಾತಕ, ರೈತ ಸಮಾಜದ ಸರ್ವನಾಶಕ್ಕೆ ನೀ ಅಡ್ಡಿ ಮಾಡುತ್ತಿರುವ ಕಾರ್ಯವನ್ನು ನಾ ಸೊಟ್ಟು ಹೊಡೆದು ಯಶಸ್ಸು ಮಾಡುತ್ತೆಂದು ಹೇಳಿ ಹೋಗಲು ಬಂದಿದ್ದೇನೆ. ನಿನ್ನ ಕರ್ಮದ ಭವನೆಯಲ್ಲಿ ಆಗಾಂತಕನಾಗಿ. ಕರ್ಮದ ಭವನೆ? ಕರ್ಮದ ಭವನೆಯಲ್ಲಿ ಬೆಂದು ಕರಕಲಾಗಿ ದಾರಿ ತೋಚದೆ ತೀಟೆ ಮರೆತು ತಿಕ್ಕಲ್ಲ ಮಚ್ಚಿಕೊಂಡು ಹೋಗೋಣ ನೀ ತಿಳಿದಿದ್ದರೆ ನನ್ನ ದುರಾಸೆಯ ತಿಟ್ಟಿಯನ್ನು ದುರ್ಬದಿಂದ ತೀರಿಸಿಕೊಳ್ಳುವ ತ್ರಿವೇಂದ್ರಮ ನಾನಾಗಬೇಕಾಗುತ್ತದೆ. ತ್ರಿವೇಂದ್ರಮ ತನುಮನ ಧನವನ್ನು ಅರ್ಪಿಸಿ ದಾನ ಮಾಡಿದ ದಾನ ಸೂರ್ಯನ ಕೊಟ್ಟಿಲೇ ತ್ರಿವೇದಮನ ಪಟ್ಟ ನಾಲಿಗೆ ಇದೆ ಎಂದು ನಾಲಾಯಕನ ಹಾಗೆ ಮಾತನಾಡಲು ಹೊರಟರೆ ಬೀಸುವ ಬಿರುಗಾಳಿ ಆ ಬರಸಿಡಲನ್ನೇ ಪಡೆದಂತೆ ಕಾಲ್ತುಳಿತಕ್ಕೆ ಸಿಲುಕಿಸಿ ಸಾಯಿಸರು ಈ ಸಮಾಜದ ಜನ. ಸಮಾಜ ಕಾಲಚಕ್ರದ ಜನಗತಿಯನ್ನೇ ಬದಲಿಸುವ ಬಹುದೂರ್ ಚಕ್ರವರ್ತಿ ನಾನಿರುವಾಗ ನನ್ನನ್ನೇ ಕಾತುಕ ಸಾಯಿಸುವ ಜನರಿಂದಲೇ ಹೇಗೆ ಸಾಲ ಮಾಡಿಸಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಬಟ್ ಕೆರೆ ನಿರ್ಮಾಣದ ಕಾರ್ಯಕ್ಕೆ ಮುಂದಾಗದ ನಿನ್ನ ಪ್ರಾಣ ಉಳಿಸಿಕೋ. ನನ್ನ ಪ್ರಾಣಕ್ಕೆ ಪ್ರತಿಕಾರ ಒಡ್ಡುವ ಪ್ರಾರಬ್ಧವೇ
ಪ್ರಾಣಹಾನಿಯಾದರೂ ಮಾನ ಬಿಟ್ಟ ಬದುಕಲಾರ ಈ ರೈತ ಹೋರಾಟ. ಏಕೆಂದರೆ ಅದು ಈ ನಾಡಿನ ರೈತರ ಮೇಲಿರುವ ಕನಿಕರ. ಆ ಕನಿಕರ ಮುಂದೆ ನಡೆಯಲಾರದು ನಿನ್ನ ಕುತಂತ್ರದ ದರ್ಬಾರ. ಅಷ್ಟು ಮೀರಿ ದರ್ಬಾರ ತೋರಿಸುವ ಗಂಡಸ್ತನ ನಿನಗಿದ್ದರೆ ನಾಳೆ ನಡೆಯಲಿರುವ ಕೆರೆ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ತಡೆ. ಅವಾಗ ನಿನಗೆ ತಿಳಿಯುವುದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸಾಟ್ಟು ಹೊಡುವ ಸಾಧು. ಬರುತ್ತನೆ ಗೌಡ ಬಲು ಯಾತ್ ರಾಜರಾಜ ದಿವ್ಯ ತೇಜ. ಓ ಮೈ ಗಾಡ್, ಇದ್ಯಾವುದು ಸಿಡಿಲಿನ ಆರ್ಭಟನೋ ನಾಕಾಣೆ. ನನ್ನ ಆಸ್ಥಾನಕ್ಕೆ ಬಂದು ನನ್ನ ಗಂಡಸ್ತನಕ್ಕೆ ಸವಾಲಕ್ಕೆ ಹೋಗುವ ಧೈರ್ಯ ಶಕ್ತಿ ರಮೇಶನಿಗೆ ಇದೆ ಎಂದರೆ ಇವನೊಬ್ಬ ಗಂಡುಳ್ಳಿಯ ಗರಿತಿಯ ಎದೆ ಹಾಲು ಕುಡಿದು ಗಟ್ಟಿ ಗಂಡೇ ಇರಬೇಕು. ಹಾಗಿರುವಾಗ ಇವನನ್ನು ಎದುರಿಸಬೇಕೆಂದರೆ ಮೈ ನಡಗು ಹುಟ್ಟದಂತಾಗುತ್ತದೆ. ಕೈ ಕಟ್ಟಿ ಕುಳಿತು ಎಂಬ ತಿಳಿದಿರಿಯಾ? ಇಲ್ಲ ಮತ್ತೆ ಸಿಗರೇಟ್ ಹಚ್ತೀನಿ. ಮುಗೇ ಬಿಡ್ತೀನಿ. ಹೇಗೆ ಇದು ಸುಟ್ಟು ಬೋಧಿ ಆಗೋ ತನಕ ಸೇತಾನೇ ಹೋಗ್ತೀನಿ. ಈಗ ನನಗೆ ಆವಾಜ್ ಹಾಕಿ ಹೋದನಲ್ಲ ರಮೇಶ, ಅವನನ್ನು ಇದರ ಸಾಗೆ ಸುಟ್ಟು ಬಿಡ್ತೇನೆ. ಬೆನ್ನು ಹತ್ತಿದ ಬೇತಾಳದಂತೆ ಕಾಡ್ತಾನೇ ಹೋಗ್ತೇನೆ. ದಿಸ್ ಈಸ್ ಐ ಆಮ್. ಅದ ಅಲ್ಲೇ ಇರ್ಲಿಪ್ಪ. ಅದ ಯಾಕಂದ್ರ ಅದ ತುಂಬೈತಿ. ನೋಡೋಣ ಯಾರ್ಯಾರು ಎಟ್ಟಟ್ಟು ಹಾಕ್ತಾರ ನೋಡೋಣ ಅಂತ. ಈಗ ಒಂದ ಜಾಡ್ಸೋಣ. ತಿಮ್ಮಾಪುರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ, ಹಿಂದಿಂದ ಬರತೀನಿ ನಡಿಯ ದೋಸ್ತನ ಗಾಡಿ ಕರ್ಕೊಂಡ. ನಾ ಪ್ರೀತಿಲೆ ಕೊಡಿಸಿದ ಲಂಗ ಗವನಿ ಉಟ್ಟಕೊಂಡ, ಹಿಂದ ಮಂದ್ಯಾಗ ಎದ್ದ ಕಾಣುವಂಗ ಹೂವನಿ ಮುಟ್ಕೊಂಡ. ನಿನ್ನ ಮೆತ್ತನ ಗಲ್ಲಕ ಮಿರಿ ಮಿರಿ ಮಿಂಚು ಮದರಂಗಿ ಹಚ್ಚಕೊಂಡ. ಛೇ 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 ಛೇ. ಅಲ್ರಿ ಅವನ ಟ್ರ್ಯಾಕ್ಟರ್ ಡ್ರೈವರ್ಗೆ ಬಿಟ್ಟ ಈ ಹಾಲು ತುಂಬಿಸು ಗೌಳಿ ಕೆಲಸ ಮಾಡಕತ್ತಿದ ಮ್ಯಾಲರ ನನ್ನ ಬಾಳೆ ಸುದ್ದ ಆಕೈತ ಅಂದ್ರ ಇದ್ರಾಗು ಒಂದ್ ನಮೂನಿ ಲುಕ್ಸಾನ್ ಐತ್ರಿ. ಅಲ್ರಿ ಅವನ ಮನಿಗೆ ಹೋಗಿ ಹಾಲು ಹಿಂಡಿಸ್ಬೇಕಂದ್ರ ಇನ್ನು ಕರು ಬಿಟ್ಟಿಲ್ಲ, ಆಮೇಲೆ ಬಾರಪ್ಪ ಅಂತಾರ. ತಡಿ ಮಸ್ತರ ತಡಿ. ನಾವು ಮುಂದಿನ ಮನೆಗೆ ಹೋಗಿ ಬರೋತ್ಲೆ ಏನ್ ಮಾಡಿರ್ತಾರ ಗೊತ್ತನ? 3 ಲೀಟ್ರ್ ಹಾಲು 3 ಲೀಟ್ರ್ ನೀರ ಮಿಕ್ಸ್ ಮಾಡಿ ದಿನ 6 ಲೀಟ್ರ್ ಕೊಡೋರಿಲ್ಲ, ಅವತ್ತು 12 ಲೀಟ್ರ್ ಹಾಕಿ ಕೊಟ್ಟು ಬಿಡ್ತಾರ. ಆಮೇಲೆ ನಮ್ಮ ಬಾಳಿ ಏನಾಗಬೇಕು ಹೇಳ್ರಿ? ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಯಾಕಂತ ಕೇಳ್ರಿ, ಅವನ ಅವ್ರ ಹಾಲು ಪ್ಯಾಟ್ ಬರಂಗಿಲ್ಲ, ನಮಗ ರೇಟ್ ಬೀಳಂಗಿಲ್ಲ. ನೋಡ್ರಿ ಒಟ್ಟಿನ್ಯಾಗ ನಾವು ಜೀವನದಾಗ ಉದ್ಧಾರ ಆಗಂಗಿಲ್ರಿ, ಉದ್ಧಾರ ಆಗಂಗಿಲ್ಲ. ನೋಡು ಅಂತಡ್ರಿ, ಅಲ್ಲಿ ಅದ ಒಂದು ಕೆಂಪಂದು ಬರಾತತಿ, ಭಾಳ ಕೆಂಪಂದೈತಿ ಅದ. ಯಾಕ ನನಗನ್ಸು ಮೆಟ್ಟಿಗೆ ಜಗಜಟ್ಟಿ ಜೆರಾಕ್ಸ್ ಅನ್ಸುತ್ತದ. ಜಗಜಟ್ಟಿ ಅದನಲ್ರಿ, ಜಗಜಟ್ಟಿ ಜೆರಾಕ್ಸ್ ಅನ್ಸುತ್ತ. ಬರ್ಲಿ ಅವನ ಗಿಂಡಿ ಕಣಲ್ಲ ಮಾಡಿಬಿಡ. ಗಡಿ
ಗಡಿಬಿಡಿ ಮಾಡಿ ಬಾರ್ಲೆ ಹುಡುಗಿ ಆಡು ಚಿಲಿಪಾನಿ ಗಡಬಡಿ ಮಾಡಿ ಬಾರ್ಲೆ ಹುಡುಗಿ ಆಡು ಚಿಲಿಪಾನಿ ಆಡು ಚಿಲಿಪಾನಿ ರಾತ್ರಿ ಹತ್ತು ನಾವಚ್ಚು ಮನೆ ಆಡು ಚಿಲಿಪಾನಿ ರಾತ್ರಿ ಹತ್ತು ನಾವಚ್ಚು ಮನೆ. ಇವ ಯಾರು ಯಾರ್ಯಾರು ಬರ್ತಾರೋ ಮರ ಈ ಸ್ಟೇಜ್ನಾಗ ಗಡ್ಬಡಿಸಿ ನನ್ನ ಹಾಲಾಕ ಗೊಂಡ್ರ ಗಡ್ಬಡಿಸಿ ನನ್ನ ಹಾಲಾಕ ಗೊಂಡ್ರ ನೋಡ್ದಾನ ನಾಟಕ ಮಾವ ನನ್ನ ನೋಡ್ದಾನ ನಾಟಕ ಮಾವ ನೋಡ್ದಾನ ನಾಟಕ ಮಾವ ನನ್ನ ನೋಡ್ದಾನ ನಾಟಕ ಮಾವ ಕಮಾವು ಜೈಲ ಉಸಿರೆ ಜೈಲ ಕಮಾವು ಜೈಲ ಉಸಿರೆ ಜೈಲ ಬಗದೈರೆ ಚಾವಲ ಕವಾಟ ಮಚ್ಚಿ ಬಗದೈರೆ ಚಾವಲ ಬಗದೈರೆ ಚಾವಲ ಕವಾಟ ಮಚ್ಚಿ ಬಗದೈರೆ ಚಾವಲ. ಕೇಳ ಹುಡುಗಿ ನನ್ನ ನಿನ್ನ ನಡುವ ಏನನ್ನ ನಡೆದಿಲ್ಲ ಹತ್ತೂರ ಹಣಮಪ್ಪ ನಂಗಾರ ಮುಟ್ಟುತನ ನಿನ್ನ ಬಿಡುವುದಿಲ್ಲ ಕೋಳಿಯ ತುಂಬ ಓಡಾಡಿ ಬರ್ತೀನಿ ನಾನು ನಿನ್ನ ಗಂಡಂತ ಹೀಗೇನಾತ ಬಾದಾಮಿ ಹೂವ ನನಗೆ ಕೊಟ್ಟೆ ಮನಗಂಡ ನೋವ ಕೇಳ ಹುಡುಗಿ ನನ್ನ ನಿನ್ನ ನಡುವ ಏನನ್ನ ನಡೆದಿಲ್ಲ. ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ನಮ್ಮ ನಕ್ಕ ಹುಡುಗ ರಾತ್ರಿ ವಿಡಿಯೋ ಕಾಲ್ ಮಾಡನು ನಮ್ಮ ನಕ್ಕ ಹುಡುಗ ರಾತ್ರಿ ವಿಡಿಯೋ ಕಾಲ್ ಮಾಡನು. ದೋಸ್ತ ಎಲ್ಲಾರ್ಗೂ ತಂಡ ಹತ್ತತಿಲ್ಪ ಹೋಗುತ್ತಾನ ಕೇಳಿಲ್ಲ ತಂಡಿ ಹವಾದಾಗ ಕಿಂಡಿ ಜಂಪರ ತಂಡಿ ಹವಾದಾಗ ಕಿಂಡಿ ಜಂಪರ ಹಾಕಿದಿ ಪ್ಯಾಶನ್ನ ಹರೇದ ಹುಡುಗರಿಗೆ ಮುದುಕರಿಗೆಲ್ಲ ಹಿಡಿಸಿದ ಟೆನ್ಷನ್ನ ತಂಡಿ ಹವಾದಾಗ ಕಿಂಡಿ ಜಂಪರ ಹಾಕಿದಿ ಪ್ಯಾಶನ್ನ ಹರೇದ ಹುಡುಗರಿಗೆ ಮುದುಕರಿಗೆಲ್ಲ ಹಿಡಿಸಿದ ಟೆನ್ಷನ್ನ. ಇವ ಯಾವಲೇ ಇವ ಯಾವ ತಗೊಲ್ಲ ಇಲ್ಲ ಅವನ ಅವ ಗಜಮಾ ಬಾಯ್ಸ್ ನಮ್ಮ ಕ್ಯಾಪ್ಟನ್ ಅವ ನಮ್ಮ ಕ್ಯಾಪ್ಟನ್ ಕ್ಯಾಪ್ಟನ್ ಹಿಂಗ ಹುಡುಗಿ ನಮ್ಮ ಕ್ಯಾಪ್ಟನ್ ನಿಮ್ಮ ಕ್ಯಾಪ್ಟನ್ ಗಜಮಾ ಬಾಯ್ಸ್ ಅದಕ್ಕ ಹಿಂಗಾಗ್ಯಾನವ ಮತ್ತ ನನಗ ಕೇಳಿ ನಮ್ಮ ಮತ್ ಗಜಮಾ ಏ ನೀನು ಹಂಗಾದಿ ನೀ ಏನು ಬೇರೆ ಇಲ್ಲ ನೋಡ Dame tu cosita, dame tu cosita, ay, dame tu cosita, dame tu cosita. ಅದ ಹುಡುಗಿ ಹೇಳತ್ತೀನಿ ಹಿಂಗ ಅರ್ಧಂಬರ್ಧ ಹಾಕಬಾರ್ದು ನಮ್ದು ನೆತ್ತಿಗೆ ಇರುತ್ತೆ. ನೀವು ಮೆಂಟಲ್ ಯಾವಾಗ ಆದ್ರಿ? ನೀ ಯಾವಾಗ ನಿನ್ ದೋಸ್ತಿ ಮಾಡೀನಿ ನಾ ಅವಾಗಿಂದ ಆಗಿನ ಪುಟ್ಟ ಪೂರ ಅವನವನು ಕರೆನ ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಊರ ಬಿಡಿಸ್ತೇನೆ ನನಗೆ ಅದು ಚಿಂತೆ ಆಗ್ತೈತಿ. ಅಲ್ಲ ಹುಡುಗಿ ಇಲ್ಲಿ ಹೋಗಿತ್ತನ್ ಕೇಳ ನೀ ಹೋಗಿಕ್ಕಿನ ಮುಂಚೆ ನಾ ಒಂದ್ ಹೋಗಿತೀನಿ ಕೇಳ ಬಿಡ ನೋಡೋಣ. ಟಮಾಟಿ ಕೆಂಪ ಮಾವ ಹೊಡಿ ಬರ ಒಂದ ಬೊಂಬ ಟಮಾಟಿ ಕೆಂಪ ಮಾವ ಹೊಡಿ ಬರ ಒಂದ ಬೊಂಬ. ಏ ಹಗರ್ಕ ಬಾರ್ಸ ಪೀಡಿಸ್ ಬಂತವಂಗ ನೀ ಏನದೇವ್ ಮಸ್ತರ ಬೇಕಾದಾಗಲಿ ಬೆಂಕಿ ಹತ್ತಲಿ ಬೇಕಾದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕಟ್ಟೈತೆ ಗಿಡ್ಡಿ ಅಣ್ತೈತೆ ಬಾಳ ಚಿವ ಚಿವ ಗಿಡ್ಡಿ ಅಣ್ತೈತೆ ಬಾಳ ಚಿವ ಚಿವ ಹಾರ್ನ ಹೊಡ್ಯವನ ಪವ ಪವ ಬೇಕಾದಾಗಲಿ ಬೆಂಕಿ ಹತ್ತಲಿ ಬೇಕಾದಾಗಲಿ ಬೆಂಕಿ ಹತ್ತಲಿ ಸಲುವಾಗಿ ಕಟ್ಟೈತೆ ತಲಿ ಗಿಡ್ಡಿ ಅಣ್ತೈತೆ ಬಾಳ ಚಿವ ಚಿವ ಹಾರ್ನ ಹೊಡ್ಯವನ ಪವ ಗಿಡ್ಡಿ ಅಣ್ತೈತೆ ಬಾಳ ಚಿವ ಚಿವ ಹಾರ್ನ ಹೊಡ್ಯವನ ಪವ. ಈಗ ಹೆಂಗ ಅನ್ಸುತ್ತ ಯವ್ವ ತಂಡ ಹಿಡ್ದು ಬಿಟ್ಟಂಗ ಆಗೋಗತೈತಿ. ಈಗೇನು ಅನ್ಸಲ್ಲ ಇನ್ನೊಂದು 5 ನಿಮಿಷ ಬಿಡು ಹೆಂಗ ಹಾಕೈತಿ ನಮಗ ಕಾವ ಕಾವ. ಈಗ ನಾ ಯಾವಸ್ತಿನ ಕೇಳ ದೋಸ್ತ ಯಾಬಸ್ ಯಾಬಸ್ ಹೇಳ ಯಾಬಸ್ ನೀ ನನ್ನ
ಯಬಸಲ್ಲ ನಂದೇನಿದ್ರು ಮನಗುಸೋದು ನನಗ ಫುಲ್ ಫೀಲಿಂಗ್ ಆಗಕತ್ತೈತಿ ಈಗ ಫೀಲಿಂಗ್ ಆಗತ್ತ್ಯಾ ಫೀಲಿಂಗ್ ಸಾಂಗ್ ಆಡ್ತೀನಿ ಆಡ್ಲ್ಯಾ ನಮ್ ತಂಡೆ ಹತ್ತೈತಿ ತಂಡೆ ತಗತೈತಿ ಏ ತಂಡೆ ಬಿಡ್ಸಕೊಂಡು ನನ್ನ ಹತ್ರ ಒಂದು ಸಾಂಗ್ ಐತಿ ಹಾ ಹೇಳು ಹಾಡ್ಲಾ ಹಾ ಯವ್ವಾ ನಿನಗ ಹುರುಪೆದ್ದು ಕುಣಿಬೇಕು ಹಾಡ್ಲಾ ಹಾಡು ಹಾಡ್ತೀನಿ ನೋಡಿ ಈಗ ಹಾಡು ಅಣ್ಣ 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 ತವರಿಗೆ ಬಾ ಅಣ್ಣ ತವರಿಗೆ ಬಾ ಅಣ್ಣ ಊರಕ್ ಬರ್ಲಿಲ್ಲ ಇವಂಗ ಅಲ್ಲ ಹುಡುಗಿ ಅಣ್ಣ ಅಂದೆಲ್ಲ ಆಟ ಮನ್ಸಿಗೆ ಬಾಳ ನಾ ಹಿಂಗಂದ ಕೂಡಲೇ ನೀ ಅನ್ನಬೇಕು ಅಣ್ಣ ಅಂದಳಲ್ಲೋ ನನ್ನ ಕೊಂದ ಹೋಗದಳಲ್ಲೋ ಮುಂದೆ ಹಾಡೋಣ ಅದ ನಾನು ಹೇಳ್ಬೇಕನ ಒಂದು ಅಂದ್ರ ನನ್ನೇನ ಕನಕ್ ಹೋಗಕ್ಕೆ ಮಾಡಿ ಏನ 20 ರೂಪಾಯಿ ಕೊಡ್ತೀನಿ ಲೋ ಮಾಡು ಲಾಸ್ಟ್ 300 ಆಗತ್ ನೋಡು ಒಂದು ಚೀಲ ಜ್ವಾಳ ನೋಡು ಏನಂತಿ ಅಲ್ರಿ ಮಸ್ತರ 20 ರೂಪಾಯಿ ಬಾಳ ಆಗುಲ್ಲ ಒಂದು ಚೀಲ ಜ್ವಾಳ ನೋಡು ಏನಂತಿ ಆಗ ನನಗೆ ಯಾಕ ಜ್ವಾಳದ ರೇಟ್ ಭಾಳ ಹೆಚ್ಚೈತಿ ಅದು ಭಾಳ ಜಾಸ್ತಿ ಅನ್ಸುತ್ತಪ್ಪ ನಂಗೆ ಅದು ಜಾಸ್ತಿ ನಿನಗ ದೋಸ್ತ ಈಗ ಬಸ್ತಿ ನೋಡು ಹಾ. ಮುಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಬಂದ ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲ್ ಹೆಂಗೋ ಗೆಳೆಯ ನಿನಗ ಮೋಸ ಮಾಡಲ್ ಹೆಂಗೋ ಗೆಳೆಯ ನಿನಗ ಮೋಸ ನಾ ಎಬ್ಬಿಸ್ದ್ಯಾ ಯಬಸೋ ಯಬಸೋ ಬಾಳೆ ಬಿಟ್ಟ ಬರತಿ ಯಾಕ ಕೂಳ ಬಿಟ್ಟ ಅಳತಿ ಯಾಕ ಒಳ್ಳೆ ಒಗತಾನ ಗೆಳತಿ ನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ ಏ ಹುಡುಗ ಎಲ್ಲಿ ಸಿಗದೆ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗದೆ ಇವತ್ತು ರಾತ್ರಿ ಗಜಮಾ ಫಿಕ್ಸ್ ಐತಿ ಹೌದಾ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಕನಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ನೀನೆ ಗೆಳೆಯ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ನೀನೆ ಗೆಳೆಯ ನಾ ಎಲ್ಲಿ ಸಿಗ್ತೇನೆ ಅಂತ ಕೇಳಿದಲ್ಲ ಆ ನಾ ಇಲ್ಲೇ ಪಡ್ದೆ ಸಿಗ್ತೇನೆ ಅಲ್ಲಪ್ಪ ಹೆಂಗ್ ಬಿದ್ಯೋ ಪಡ್ದೆ ಸಿಗ್ತಾನೆ ಪಡ್ದೆ ಹಿಂದೆ ಸಿಗ್ತಾನೆ ಪಡ್ದೆಯಿಂದ ಹಾ ಇಲ್ಲೇ ನಾ ಹಾಡ್ತಾನೆ ಕೇಳ ಬೆಚ್ಚಗಾಗೋಂಗ ನಿಮ್ ಪಡ್ದನ ಸಲ ಹೊಲ್ದವಂಗ ಹತ್ತೈತೆ ತಂಡಿ ಬಿಚ್ಚ ನಿನ್ನ ಗುಂಡಿ ಆಗಲ್ಲ ನಾರಿನ ಬಾಯಾಗ ಇಡತೆ ನಾವು ಉಂಡಿ ಓ, ಎಷ್ಟೈತೆ ಹುಡುಗಿ ನಿನ್ನ ತಿಂಡಿ ಹತ್ತೈತೆ ತಂಡಿ ಬಿಚ್ಚ ನಿನ್ನ ಗುಂಡಿ ಬಾಯಾಗ ಇಡತೆ ನಾವು ಉಂಡಿ ಓ, ಎಷ್ಟೈತೆ ಹುಡುಗಿ ನಿನ್ನ ತಿಂಡಿ ಆಗಲ್ಲ ಹಿಂಗ ಆಗ್ಲಿಲ್ಲ ಇದು ಈಗ ಸ್ವಲ್ಪ ಯಾಕ ಹವ ಕಡಿಮೆ ಆಗ್ತಿದೆ ಯಾಕ ಶಕ್ತಿ ಹೋಗ್ ದೋಸ್ತ ಗುಳಿಗೆ ತಗೊಂಬ ನೋಡ ಹುಡುಗಿ ಜಿಮ್ ಮಾಡಿದ ಬಾಡಿ ಬರೇ ಕಬ್ಬಿಣ ಪಡ್ದಾಗ ನೀ ತಪ್ಪು ತಿಳ್ಕೊಬೇಡ ಕಬ್ಬಿಣ ಪಡ ಜಿಮ್ ಯಾ ಗ್ಯಾಂಗ್ ನಿಂದು ಏ ನಂದ ನೋಡಿಲ್ಲ ನೀ ಗ್ಯಾಂಗ ಯಾವ್ದು ನಂದ ನಾನ್ ನೋಡಿಲ್ಲ ಗಜಮಾ ಗ್ಯಾಂಗ ನೋಡಿನಪ್ಪ ನಿಂದ ಗಜಮಾ ಗ್ಯಾಂಗ್ ನೋಡಿ ಇಲ್ಲ ಒಂದಲ ಎರಡವ ಹತ್ತವ ಬಿಸ್ನೆಸ್ ನನಗೆ ಗೊತ್ತವ ಗೊತ್ತಿದ್ರಾತಲ್ಲ ಹಾ ಹಿಂದ ಮಾವುಗಳು ಬಾಯ್ ಮಾಡತ್ತಾರ ತೋಳನ್ ತಡಿ ಏನೋ ನನ್ನ ದಾರಿನ ಕಾಯಕತ್ತಂಗ ಅನ್ಸುತ್ತಲ್ಲ ಹುಡುಗ ನಿಲ್ಲಬೇಕಾಗೈತಿ ಬಾರ ಗೊಂಬೆ
ನನಗ ಹಾಲು ಹಾಕವ್ರಿಗೆ ಎಲ್ಲಾರ್ಗಿ ಒಂದೊಂದ ಎಚ್ಚಪ್ಪ ಜರ್ಸಿ ಆಕಳ ಕೊಡ್ಸಾಕ ಬ್ಯಾಂಕ್ನ್ಯಾಗ ಲೋನ್ ಕೊಡ್ಸ್ಬೇಕಂತ ಮಾಡೀನಿ. ಲೋನ ಮಬ್ಬ ಹಳೆ ಮಬ್ಬ ಅಲ್ಲಿ ನೀ ನಿಂತು ನನ್ನ ದಾರಿ ಕಾಯೋದಕ್ಕೂ ನಿನಗೆ ಬ್ಯಾಂಕ್ನ್ಯಾಗ ಲೋನ್ ಕೊಡೋದಕ್ಕೂ ಏನು ಸಂಬಂಧ? ಅಲ್ಲ ಹುಡುಗಿ ಹೇಳ. ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಪೋಸ್ಟ್ ನಿಮ್ಮ ಅಪ್ಪಗ ಐತಂತಲ್ಲ ಅದಕ್ಕೆ. ಅಯ್ಯ ನಿನ್ನ ಪಿಕನಾಸಿ ಹಳೆ ಪಿಕನಾಸಿ. ಅಲ್ಲೇ ನಮ್ಮ ಅಪ್ಪಂದೇನು ಅದೇನು ಅಂತ ದೊಡ್ಡ ನೌಕರಿ ನಮ್ಮ ಅಪ್ಪಗೆ ಯಾಕೆ ಕೊಡ್ತಾರಲಿ? ಅದರಾಗ ನಮ್ಮ ಅಪ್ಪಂದು ಏನೈತಿ ಅಂತ ಏನೇ ನೋಡಿ ಕೊಡ್ತಾರ. ಅಲ್ಲ ಹುಡುಗಿ ನೋಡ ಹೇಳ್ತೀನಿ, ಹಣೆ ಬರ ಚಲೋ ಇತ್ತಂದ್ರ ಹೇಳಾಕ್ ಬರುದಿಲ್ಲ. ನಿಮ್ಮ ಅಪ್ಪನ ಹರಕು ಕೋಟ ಮುರುಗ್ ಛತ್ರಿಗೆ ನೋಡಿ ಕೊಟ್ರು ಕೊಡ್ಬೋದು ಅನಿಸುತ್ತಾಳ. ಯಾಕಲೆ ಪಿಂಜಾರ ಹಳೆ ಪಿಂಜಾರ ತಿಂಡನ ಮೈಯಾಗ ಯಾಕಲೆ? ನಮ್ಮ ಅಪ್ಪನ ಸುದ್ದಿ ಬರ್ತಿ. ನಮ್ಮ ಅಪ್ಪ ಅಂದ್ರೆ ಏನು? ಅಲ್ಲಲೇ ಮೊದಲು ನಿಂದು ನೋಡ್ಕೊ. ಅದ ನೀನು ಹಳೆ ಕೊಡಕ್ಕ ಬೆಸ್ಕಿ ಹಾಕಿ ಅದರಾಗ ನೋಡಿದ್ರ ಹಾಲು ತುಂಬ್ಕೊಂತಿ. ನಮ್ಮ ಅಪ್ಪನ ಸುದ್ದಿ ಬರಬೇಡ ದೋಸ್ತ. ನಮ್ಮ ಅಪ್ಪಂದೀಗ ಹಳೇದಾಗೈತಿ. ನಿಮ್ಮ ಅಪ್ಪಂದೆ ನನಗೂ ಗೊತ್ತೈತಿ ಬಿಡ ಪಡಪೋಸಿ. ನಿಮ್ಮ ಅಪ್ಪಂದು ಎಲ್ಲ ಹಳೇದಾಗಿ ಜ್ಯೋತಿ ಬೀಳಾನ ನಿನ್ನಂತ ಕಾಪಿ ಹರೇಕ್ ಬಂದೈತಿ ಹರೇಕ್. ಏ ಪ್ರಭು, ಏ ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ, ಈ ಕ್ಯಾ ಹೂವ ನಮ್ಮಪ್ಪಂದು ಜೋತ ಬಿದ್ದೈತಂತ ಏನದು? ನೀ ತಪ್ಪು ತಿಳ್ಕೊಬೇಡ ಹುಡುಗಿ. ನಿಮ್ಮ ಅಪ್ಪ ಹಾಕೊಳ್ಳು ಹರಕ ಕೋಟ. ಓ ಹಿಂಗ? ಹೂಣ ನನ್ನ ಬಂಗಾರಿ ಇದು ಹಿಂಗ. ಅದ ಹಂಗಾರ ಅಲಿ ಇದು ಹಿಂಗಾರ ಅಲಿ ನಿಂದು ಹಿಂಗಾರ ಅಲಿ. ಇದು ಹಿಂಗಾದ್ರ ಇನ್ನು ಮುಂದೆ ಹೆಂಗಂತಿ? ಹೆಂಗೂ ಇಲ್ಲ ಹಿಂಗೂ ಇಲ್ಲ, ಸೀದಾ ದಿನ ಹೆಂಗ ಹಾಲು ತುಂಬ್ಕೊಂಡಿದೆ ಹಂಗ ತುಂಬ್ಕೋ. ಅಲ್ಲೋ 5 ಲೀಟ್ರ್ ಅಲ್ಲೋ ಗಂಬಿ 5 kg ಹಕ್ಕೋರಿ. ಅಲ್ಲೋ ಗಂಬಿ ನಾನು ಕ್ಯಾನಣ ಕಾಣುವಲ್ದಿಲ್ಲ. ಎಲ್ಲಿ ಹಾಕೊಳ್ಳೋಣ? ತಡಿಯಪ್ಪ ಇಲ್ಲ ಐತಂತಡಿ. ಅಲ್ಲ ನೋಡು ನೋಡಿ ಯಾರ ನಿಮ್ಮ ಯಾರ್ದಾರ ಮರ್ಯಾದೆ ಕೋದಿರ ಕೊಡಕತ್ತಿರಲ್ಲ ಹೆಣ್ಮಕ್ಳ ನಾವ. ಇರ್ಲಿ. ಅಯ್ಯೋ ತಾಯಿಲಿ ಅಮರ ಬಿಲ್ಲಿ ಹಮ್ಕು ಮ್ಯಾವ್ ಮ್ಯಾವ್ಯಾವ ಅಲ್ಲ ಬ್ಯಾವ್ ಬ್ಯಾವ್. ಓ ಚಾ ಬೆಲ್ಲ ಚಾ ತಂಡ ತೆಗಿ ಚಾ. ಬೆಕ್ಕನ್ನು ಹಂದಿ ಬೈ ನೆಕ್ ನರಿ ನರಿ ಹುಚ್ಕಂಡಿ ಅಂದ್ಗಳ ಅಂದ್ಬಿಡುದನ. ಹಾಕೋ 5 ಕಿಲೋ ಆಯ್ತು ನೋಡಿ. 5 ತಗೋರು ಬಡಸು ಬಿಲ್ಲೆ ತಂಡಾಗ ಬೇಷ ಬಿರುಸಿ ಬೀಳುತ್ತದು. ತಗೋರು ಚೆನ್ನ ನಿನ್ ಕ್ಯಾನ ಇದನ್ನ ಇಟ್ಕೋ ಬಾಳ ಜೋಪಾನ. ಇಲ್ಲ ಅಂದ್ರ ನಮ್ಮ ತಿಮ್ಮಾಪುರ ಹುಡುಗರು ನೋಡಿಲಿ ತಂಡ್ಯಾಗ ಬಾಳ ನಡ್ಕೋತ ನಿಂತಾವ. ಇಲ್ಲ ಅಂದ್ರ ಗಿಂಡಿ ಕಣಲ್ ಅನಿಸ್ತಾರ ನೋಡ್. ಮತ್ತ ಹುಷಾರ ನಿನ್ ಕ್ಯಾನ. ನನ್ನ ಗಿಂಡಿ ಸನ್ಯಾಕ ಬಂದ್ರಂದ್ರ ಅವ್ರ ಗಂಡನರ. ಅಯ್ಯ ನಾವು ಹುಡುಗರಾಟ ಸರಳ ಮಾಡಿ ನನಿ ಅಲ್ಲ ನೀನ ಹಂಗ ಅನಬೇಡ ದೋಸ್ತ. ಅವ್ರೆಲ್ಲ ನನ್ನ ಅಣ್ಣ ತಮ್ಮರಿದ್ದಂಗ. ಅಯ್ಯೋ ನೋಡಲಿ ಅಲ್ಲ ಕೇಳೊಮ್ಮೆ. ಅಲ್ಲ ನಮ್ಮ ಮನೆಗೆ ಹೋಗ್ತೀನಿ ಒಳಗೆ ಹೋಗ್ಯವನ್ನತನವ. ಯಾರಪ್ಪ? ಸಿದ್ದಪ್ಪ. ಏ ಸಿದ್ದಪ್ಪ ಅಲ್ಲವ ಇವ ಬೀರಪ್ಪವ. ಬೀರಪ್ಪನಪ್ಪ ಅವ. ಯಪ್ಪ ಎಬ್ಸುನ ಹಾಕಿನ ಜೋಡಿ ಎಬ್ಸುನ ಚಲೋ ತಗ. ಈಕ್ಯಾರು ಪೀರವ ನಾ ಅವ್ರ ತಂಗಿ ಬೀರವ್ವ. ಜಾತ್ರೆಯಾಗ ಪಿಣ್ಣ ಮಾರಾಕ್ ಬಂದಾಕಿ. ಕುರ್ಚೆ ಮಾರಾಕಿ ಪುಗ್ಗ ಮಾರಾಕ್ ಬಂದಾಕಿ. ಪುಗ್ಗ ಮಾರಾಕ್ ಬಂದಿದ್ದೇನ? ಮರ್ಯಾದೆ ಕೊಟ್ಟು ಮಾತಾಡು. ಏನೋ ಕುರ್ಚೆ ಮಾರಾಕಿ ಚಂದಾಗ ಕೌದಿ ಹೊಲಿಯಕಂಡು ಅಲ್ಲ ನನ್ನದೇನು ನನ್ನ ವರ್ಚಿಸ್ತೇನು? ಹಾ ನಾ ಕೌದಿ ಹೊಲಿಯಾಕಿ. ನೀನು ಬಲೆ ತಿಂಡಿ ಹಾಕಿವ. ಹೌದನ? ನಮ್ಮ ಮೊನ್ನೆ 1-2 ಕೌದಿ ಹಾಕಿದ್ಲ. ಆಕಿ ತೊಂದ ಹೋಗ್ಯಾಳಂತ. ಯಾಕ ಬಾಳ ಒಟ ಹಚ್ಚಿದ್ಲವ ದೋಸ್ತ. ನೀನಕ್ಕೆ ನನ್ನ ಕೌದೆ ಮಕ್ಕೊಂಡ್ರಂದ್ರ ಅವ್ರ ಸಂಪು ನಿಂತಿನ ನಿನ್ನ ತುಡಿಗಿ ತೊಂದ್ ಹೋಗ್ಬಿಡುದ್ರ ಹಂಗ ಕೌದ್ಗೆ. ಬಾರಿ ಹೊಲಿಸಿರಿ. ಯೋಕರಣ ಅಯ್ಯೋ ನೀವು ಅರ್ಬಿ ಹಾಕೊಂಡ್ ಬಂದಿರೇನ್ರಿ? ಕಳೆದ ಬರ್ಲಿ
ಹೇಳಲೇನು ಹೇಳ ನಿಂದು ತಿಂಡಿನ ಬಾಳ ತಪ್ಪ ಅಯ್ಯ ಹಂಗ ಕುಂತಾನವ ಅಲ್ಲ ಹುಡುಗಿ ಹೇಳು ಅದೆಲ್ಲ ಅಲ್ಲ ನಮ್ದು ಇನ್ನೊಂದು ಹೋರಿ ಬರವಲ್ದು ಅಲ್ಲ ಹುಡುಗಿ ಅದ ಹೋಲ್ ಬಿಡ ಇಲ್ಲಿ ಇಲ್ಲಿ ಮಾಮ ಏ ಹುಡುಗಿ ನೀಲಾರ ಮಾವ ಮಾತಾಡತ್ತನ ಕೇಳಿ ನೀಲಾರ ಹೇಳು ಮಮ್ಮ ಹೇಳು ಅಲ್ಲ ಹುಡುಗಿ ಇನ್ನೊಂದು ಹೋರಿ ಮಕ್ಕೊಂಡೈತಿ ಅಲ್ಲ ಹುಡುಗಿ ಬರವಲ್ದದು ಏ ಮಾಸ್ತರ ತಡಿ ಅಟ ಏ ಹುಡುಗಿ ಇಲ್ಲಿ ಕೇಳಿ ಇಲ್ಲಿ ನೀಲಾರ ಮಾವಂದ ಹೇಳು ಮಾಮ ಇಲ್ಲಿ ನೀಲಾರ ಮಾವಂದ ಕೇಳ ಅದ್ ಹಂಗಾರು ಹಾಲು ಹಾಕಿ ಒಂದ್ ಗಜ್ಮ ಒಗದ ಬಿಡ ಬಂತಲ್ಲ ನಮ್ಮ ಹೋರಿ ಕೋಣ್ಯಾಗ ಮಂಚ ಮೇಲೆ ಗಾದಿ ಮೇಲೆ ಈ ಪೋರಿ ಸಿಗದಾಕತಿ ನನ್ನ ಹೋರಿ ಕೋಣ್ಯಾಗ ಮಂಚದ ಮೇಲೆ ಗಾದಿ ಮೇಲೆ ಈ ಪೋರಿ ಸಿಗದಾಕತಿ ನನ್ನ ಹೋರಿ ಗಡಬಡ ಮಾಡಿ ಬಾರಲ ಹುಡುಗ ಆಡಲು ನೀನು ಬನ್ನಿ ಗಡಬಡ ಮಾಡಿ ಬಾರಲ ಹುಡುಗ ಆಡಲು ನೀನು ಬನ್ನಿ ಕೋಣಗ ಹಚ್ಚಿನ ನಾಚಿ ಮನಿ ಆಡಲು ನೀನು ಬನ್ನಿ ಕೋಣಗ ಹಚ್ಚಿನ ನಾಚಿ ಮನಿ ಕಲ್ ಮೇಲೆ ಕಲ್ಲಿಟ್ಟ ಜಜ್ಜಿಂಗ್ ಗೆಳತಿ ನುಚ್ಚಾಗುವಂಗ ಮನಸ ಏನೇನು ದೊಡ್ಡ ಕನಸ ಕಟ್ಟುವಂತ ಕುಂತಿನ ಬಗ್ಗೆ ದೊಡ್ಡ ಕನಸ ಏಟು ಮಾನಸಿಕ ಆಗೈತ್ಲಿ ನಾವು ಕೇಳ ಕಾಲ್ಮೆಂಟ ಟೀಚರ್ ಏಕ ನಂಬರ ಹಗಲು ರಾತ್ರಿ ಮಾಡ್ತಾಳಿಕಿದು ನಂಬರ ಕಾಲ್ಮೆಂಟ ಟೀಚರ್ ಏಕ ನಂಬರ ಹಗಲು ರಾತ್ರಿ ಮಾಡ್ತಾಳಿಕಿದು ನಂಬರ ಸಿರಿ ಉಡ್ತಾಳ್ತಿದ್ದಿ ಅಂಬರ ನೋಡ್ರ ಕೊಡ್ಬೇಕ ಶಂಬೂರ ಸಿರಿ ಉಡ್ತಾಳ್ತಿದ್ದಿ ಅಂಬರ ನೋಡಿರ ಕೊಡ್ಬೇಕ ಶಂಬೂರ ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ಓ ಮಾವ ನಡುವಿನ ಜಾಗ ಏನ್ ಹೌಸ ಪುಲ್ಲ ಎಲ್ಲಿ ನೋಡಿದಲ್ಲೂ ಮಾವ ಎಲ್ಲ ಹೌಸ ಪುಲ್ಲ ಕೆಳಗೂ ಹೌಸ ಪುಲ್ಲ ಮ್ಯಾಲೂ ಹೌಸ ಪುಲ್ಲ ಕೆಳಗಿಂದು ಇಲ್ಲ ಮ್ಯಾಲಿಂದು ಇಲ್ಲ ಕೆಳಗಿಂದು ಇಲ್ಲ ಮ್ಯಾಗಿಂದು ಇಲ್ಲ ನಡಬರ್ ಐತೆ ಇಲ್ಲ 20 ಬಿಸಗಿಟ್ಟ ಡೇರಿ ಮಿಲ್ಕ ಚಾಕಲೇಟ 20 ಬಿಸಗಿಟ್ಟ ಡೇರಿ ಮಿಲ್ಕ ಚಾಕಲೇಟ ಕೊಡ್ತೀನಿ ಹೂವಣ್ಣ ಆಡ್ ಬಂತೊಂದಾನೆ ಆಟ ಆಡಿದ ಮ್ಯಾಲೆ ಬೇಕಾದ ನೀ ತಿನ್ನ ಆಡ್ ಬಂತೊಂದಾನೆ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ 20 ಬಿಸಗಿಟ್ಟ ಡೇರಿ ಮಿಲ್ಕ ಚಾಕಲೇಟ ಬಾರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಚಿನಾಗ ಮಸ್ತಿ ಮಾಡಕ ಬಾರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಚಿನಾಗ ಮಸ್ತಿ ಮಾಡಕ ಬಿಜಾಪುರ ಬಸ್ ಸ್ಟ್ಯಾಂಡಾಗ ಕಾಲೇಜ್ ಬಿಟ್ಟ ನಾ ಬರುವಾಗ ನಿಂತಿದ್ದೆ ಹುಡುಗಿ ನೀನು ಎದುರಾಗ ಏನ ಚಂದಿತ್ತ ಮೈ ಕಟ್ಟಿ ಮ್ಯಾಗ ಬಸ್ ಸ್ಟ್ಯಾಂಡ ಕಣ್ಣೆಲ್ಲ ನಿನ್ನ ಮ್ಯಾಗ ಬಿಜಾಪುರ ಬಸ್ ಸ್ಟ್ಯಾಂಡಾಗ ಕಾಲೇಜ್ ಬಿಟ್ಟ ನಾ ಬರುವಾಗ ನಿಂತಿದ್ದೆವು ನೋಡ ಹುಡುಗಿ ಎದುರಾಗ ಏನ ಚಂದಿತ್ತ ಮೈ ಕಟ್ಟಿ ಮ್ಯಾಗ ಹುಡುಗಿ ನಿನ್ನ ಸಾಬೂನು ಸ್ಲೋನಾ ಇಲ್ಲ ಸ್ಪೀಡ್ ಇದೆ ಸ್ಪೀಡ್ ಇದ್ರ ಮತ್ತೆ ನೀವು ಸರಿ ಮಾಡ್ತಿರೋ ಚಂದದಾರರು ಚುಚ್ಚಾಪ್ ಆಗಿದ್ದಾರೆ ಅಲ್ಲ ಹುಡುಗಿ ಸ್ಪೀಡ್ ಇದ್ರು ಎಬಸು ನೀಲಾರ ಮಾವನ ಸಾಬೂನು ಬಾಳ ಸ್ಪೀಡ್ ಐತಿ ನಾವು ಎಬಸಂಗಿಲ್ಲ ಏನಿದ್ರ ಮನಗಸು ಅದಕ್ಕ ತಂಡ್ಯಾಗ ಬಾಳ ಸ್ಪೀಡ್ ಆಗತೈತಿ ನೀಲಾರ ಮಾವಂದ ಅದಕ್ಕ ಎಬಸಲ್ಲ ನೀ ಹಿಂದಕ್ ಸರಿ ಸರಿ ಅದಕ್ಕ ಎಬಸಾಕ ಅವಕಾಶ ಮಾಡಿ ಕೊಡೋದು ಕೊಟ್ಟು ಸರಿ ಸರಿ ದೋಸ್ತ ಹುಡುಗಿ ಮ್ಯಾಚ್ ಬರುವಂತ ಒಂದು ಜಾನಪದ ಹೋಗಿ ಹೇಳ್ತಾನೆ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೆ ಅಣ್ಣ ಗಾಡಿ ಒಳಗ ಹುಡುಗಿ
ಹೋಗನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೆಂಗಂಗೋ ಆಗ್ತತಿ ಮನದಾಗ ಎವ್ರಿಗೆ ಹೋಗೋಣ ನಡಿ ಕಬ್ಬಿನ ಪಡೆದಾಗ ಹೋಗೋಣ ನಡಿ ಕಬ್ಬಿನ ಪಡೆದಾಗ ನಾನವಳಲ್ಲ 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 ಬಾದಾಮಿ ಹತ್ತಿ ಇದನ್ಯಾಗನ ಬಿಡಲಿ ಚಂದಾರಡತೈತಿ ಇದು ಹೆಂಗಂತ ಸಿಟ್ಟಬುರಲಿ ಉಳ್ಳಗಡಿಗೆ ಉಚ್ಚಿಡಿಸಿ ಬಿಟ್ಟಿ ಕಲೆ ಹೇಳ ನೀ ಎಂತ ಸಿಗತಿ ಮನದಾಗ ಬೆಸದಂತ ತುಂಬಿ ನಿನ ಬಿಡುದಿಲ್ಲ ನಾ ಹದಿನೆಟ್ಟಿ ಬೈತಿ ಬಾದಾಮಿ ಹತ್ತಿ ಇದನ್ಯಾಗನ ಬಿಡಲಿ ಬಲ ಚಂದಾರಡತೈತಿ ಇದು ಹೆಂಗಂತ ಸಿಟ್ಟಬುರಲಿ ಹುಡುಗಿ ನಾಟಕ ಮಾಡತಾಳ ಜೋರ ದಿನಕ್ಕ 1000 ಮಂದಿ ನೋಡತಾರ ಸುವರ್ಣ ನಿನ್ನ ಊರಿನ ದೂರ ಬಾದಾಮಿಯಿಂದ ಬರೆ 10 ಕಿಲೋಮೀಟರ್ ಕಾರ್ತಿಕ ಶಾಂಪು ಬಣ ತಿರುಗಿ ಬಾಳ ಟಂಪು ನದಿ ತಮ್ಮನ್ನ ಬಟ್ಟಿಯನ್ನು ಬಿಟ್ಟು ನಿನ್ನ ಜರ ಹೊಟ್ಟದರ ಸೇಂಪು ಲಲ 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 ಅಸ್ತ್ರ ಇನ್ನೊಂದು ಜಾರ್ಸಿ ಬಿಡ ಲೇ ಪಾಂಡ್ಯ ಮಗ ಅಲ್ಲಿ ನಿನ್ನ ಹಾಲಿನ ಕ್ಯಾನಿನ ಸುದ್ದಿನ ನಿನಗೆ ಗೊತ್ತಿಲ್ಲ ಅಂತಾದ್ರಾಗ ಆಕಿನ ಹಾಲಿನ ಕ್ಯಾನಿನ ಬಗ್ಗೆ ಎಷ್ಟು ಕಾಳಜಿ ಹೊಸಾಗ್ತಲ್ಪ ಮಗಣ ಉಶ್ ತಿಮ್ಮಾಪುರ ನಮ್ಮಪ್ಪ ಇವನವನು ಸಾಲಿ ಶಿವನಪ್ಪ ಇಲ್ಲಿ ದಾರಿ ಹಾಕರ್ಲು ಹೋಗದಾನಪ್ಪ ಎಡದ್ನಿ ಬಾಳ ನಿನ್ನವನ ಇಲ್ಲೇ ಅದಿ ನಾ ಸುಳ್ಳ ಒದ್ರಿಯಾಡಿ ಎನರ್ಜಿ ಮಾಡ್ಕೊಂಡ ಹಾಳಾದ್ ನೋಡ ಏ ಗಿಡ್ಡಿ ನಿಮ್ ಸಾಬೂನ್ ಸ್ಲೋನ ನೀನವ್ನ ಹಂಗ್ಯಾಕ ಗಂಟ್ಲು ಹರಿಯೋಂಗ ಯಾರಿಗೂ ಕಾಣದಂತೆ ಮೂಡುವ ಪ್ರಾಣದಂತೆ ಬಂದ ನೀನು ನಿನ್ನವನ್ ಲಾಜಿ ಎಟ್ಟ ಬಿಟ್ಟೆ ನೀ ಹಿಂಗ್ಯಾಕೆ ಹಾವು ಬಡಿಯಾರ್ಗತ್ತೆ ನಿಂತಾರ ತಂಗಿ ಇವ್ರು ಯಪ್ಪ ಒಂದು ಕೂಲೆ ನೆನಪಾತ್ ನೋಡ್ ನನಗ ಅಪ್ಪ ಒಂದು ಕೂಲೆ ನೆನಪಾತ್ ನನಗ ಏನ್ ನೆನಪಾತಿವ ಹಂಗ ಹಂಗಲ್ಲಪ್ಪ ಏನಾತ್ ಗೊತ್ತನದು ನಾ ಹಾಲು ಹಾಕಕ್ ಒಂದು ಕ್ಯಾನ್ ತಗೊಂಡು ಬಂದು ಹಾಲು ಹಾಕಿ ಹೊಂಟಿದ್ನಪ್ಪ ಎತ್ತ ಲಂಬ ಎತ್ತ ಪಿಂಡ ಹಾವು ನಾಗರಾವು ಏಕದಮ್ ಹಾರಿ ಮೈ ಮೇಲೆ ಬಂದೆಪ್ಪ ಇವರಿಬ್ರು ಕೂಡಿ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ ಅಂತ ತೆಲಿನ ಜಜ್ಜಿದ್ರ ಅದ್ರ ತೆಲಿ ಜಜ್ಜಿರ ತಲೆ ಜಜ್ಜಿ ಬಾಲ ಹಿಡ್ದು ಹೋಗುದ್ರ ಗಿಜಿಬಿಳಿಕೆ ಮಾಡಿರನ ಯವ್ವ ಚಿಪ್ಪಡಿ ಆತು ಯವ್ವ ಆಡ್ಬಿಡ ಹತ್ತು ತ್ರಾಸ ಭಾಳ ಮಾಡ್ಕೋಬೇಡವ್ವ ಹಂಗಾಗಿ ಹಿಂಗ ಕತಿ ಕಟ್ಟಾಕತ್ತಿ ನನಗ ಇಲ್ಲಪ್ಪ ಇದ್ದಿದ್ದೆ ಏನಪ್ಪ ನಾ ಏನು ಹಂಗೆ ಮಾಡಿಲ್ಲ
ಯವ್ವ ಜಗಜ್ಜಟ್ಟಿ ಅವ್ರ ನಮ್ಮ ಬಿದ್ರ ಬಡಿನ ಅಷ್ಟು ಬಿರ್ಸಿದ್ದು ರೀ ಹಾವ ಹೆಂಗ ಬಡ್ದೀವಿ ನೋಡ್ರಿ ಅಪ್ಪ. ನಿಂದ ಬಡಿಗೆ ಯಾವಾಗ ಬಿರುಸಾತು? ಅಂದ್ಮ್ಯಾಲ ಗಪ್ಪನ ಕುಲ್ಲಾಗೋದೇನು ಮಾಡ್ತೈತ್ರಿ, ಬರೀ ಅಡ್ಡ ಹೊಡ್ತಕ್ಕ ಬರೀ ಹೊಡ್ತ ಮಡಚ್ಕೊಂಡ ಬಿತ್ತು ನೋಡ. ಬರೀ ಐತೆ ಇದು. ಏ ನೋಡಿ ಕೇಳಿಲ್ಲ ನೀ 4 ಮಂದಿ ಬಾಯಾಗ ಅದ ಐತೆ. ಯಾರು 4 ಮಂದಿ ಅಂಗಡಿ ಪ್ರಭು ಬಾಯಾಗ ಐತೆ ಕೇಳಬೇಕಾರ ನಾ ಮುಂಜಾನೆ ಕೇಳಿ. ಏ ಅಂಗಡಿ ಪ್ರಭು ಎಲ್ಲೈತಿ ಇವ್ರ ಬಡಿಗೆ ಅಂತದೈತಿ ನೋಡಿ ನೋಡಿ ಅಣ್ಣ ಹೇಳ. ಮತ್ತ ನೋಡಿದ್ರ ನೋಡಿನ ಅಂತ ಹೇಳ. ಮತ್ತ ವಿಲನ್ ಮ್ಯೂಸಿಕ್ ಹಾಕಬೇಡು. ವಿಲನ್ ಮ್ಯೂಸಿಕ್ ಹಾಕಬೇಡು. ಯವ್ವ ತಂಗಿ ಕುಂತ ಮಂದಿ ನಿನ್ನ ನೋಡತ್ತಾರ. ನನ್ನ ಮರ್ಯಾದೆನ ಕಳೆದಿಡ್ಬೇಕಂತ ಭಾಳ ಇದು ಐತೆ. ಯಾಕರ್ಲೆ ನಮ್ಮ ಅಪ್ಪಗೆ ಹೆಂಗಾರ ಮಾತಾಡ್ತೀರಿ? ನಮ್ಮಪ್ಪ ಅಂದ್ರೆ ಏನು? ನಮ್ಮಪ್ಪ ಅಂದ್ರೆ ಏನು? ನಮ್ಮಪ್ಪ ಅಂದ್ರ ದೇವ್ರ ಸಾಮಾನ್ಯ ಇದ್ದಂಗ. ನಿಮ್ಮ ಅಪ್ಪ ಅಂದ್ರೆ ಗಜಮಾ ಮಾಡಾಕ ಹೆಣ್ಣು ಕೊಡು ಅಪ್ಪ. ಏಯ್ ಹಂಗ ಗಜಮಾ ಮಾಡಾಕ ಹೆಣ್ಣು ಕೊಡು ಅಪ್ಪ. ಏ ಇದು ಬರಗೆಟ್ ಅಂತದ್ ಮಾಡಿದೆ, ಪೂರಾ ಬರಗೆಟ್ ಐತವ ಇದು. ಮತ್ ಬರಿಗಾಟದಲ್ಲಿ ಹಂಗ ಮಾತಾಡ್ತದ. ಎಂತೆಂತಾರು ಊರಾಗ ಹುಟ್ಟಿವು ನೀನು. ನನ್ನ ಮರ್ಯಾದೆ ಕಳಿ ಎತ್ತಿ ಎಲ್ಲು ನೀನು ಅವ್ನು ಮೊದಲು ನೀನ ಕಳೆ ಹತ್ತಿ ನನ್ನ ಮರ್ಯಾದೆ ಒಂದು ಕಂತು ಸುಮ್ ತಲೆ ಮ್ಯಾಗ ಎದ್ದು ಜಜ್ಜಿ ಬಿಡೋ ಹೋಗ್ತೀನಿ ಆ ಕಡೆ. ಏ ಹಂಗ ನಾ ಮಾಡ್ತೇನೆ. ಅಪ್ಪ ಈ ಎತ್ತ ತಂದಿ ಹಡದ ತಂದಕ್ಕಿನ್ನ ಹೆಚ್ಚು. ಯವ್ವ ನಿನ್ನ ಹಡಿಬೇಕಾದ್ರ ನಿಮ್ಮವ್ವ ನಾನು ಬಡಿಗೇರ್ ಹನುಮಂತನ ಕಬ್ಬಿಂಪಡಾವುದಿಲ್ಲ. ಈಚೆ ಕಡೆ ಮುಂದೆ ಹುಲಿ ಹನುಮಪ್ಪಂದ ಕಬ್ಬಿಂಪಡಾವುದಿಲ್ಲ. ಅದ್ರ ಹಿಂದೆ ಮತ್ತಿವ ಮುದ್ದು ರಾಮ ರಾಮ ಅವ್ರ ಕಬ್ಬಿಂಪಡನು ಉಳಿದಿಲ್ಲ. ಇಷ್ಟು ತ್ರಾಸ ಪಟ್ಟು ಹಡಿದ್ರೆ ಅದಕ್ಕೆ ನಾನು ನಿನ್ನ ಕೈಲಿ ಮರ್ಯಾದೆ ತಗ್ಸೋಳಕ ಇದ್ದಂಗೆ ಕಾಣಕತ್ತೈತಿ. ನಾನು ಮೊದಲ ನೀವು ಓಡಾಡತ್ತೀಯಪ್ಪ, ಏಯ್ ತಡಿ. ಈಗ ನಾವು ಓಡಾಡ್ತೇವೆ. ಓ ನನ್ನ ಹೇ ತಪ್ಪಿತಾನೆ, ಕತ್ತಲ ರಾತ್ರಿಯಲ್ಲಿ ನನ್ನ ತಾಯಿಯೊನ ಮಲ್ಲ ಯುದ್ಧನ ಮಾಡಿ ನನ್ನ ಹುಟ್ಟಿಸಲು ಕಾರಣವಾದ ನನ್ನ ಪಿತಾಶ್ರೀಯೇ, ಬೇಗನೆ ನನ್ನ ಮದುವೆ ಮಾಡಿ ಓಯ್ಲ ಓಡಿಸ್ಕೊಂಡು ಯಾರ ಓಲು. ಯವ್ವ ನಿನ್ನ ಮದ್ವೆ ಮಾಡ್ತೀನಿ ಅಟ ತಡ್ಕೋಟ ಇನ್ನಟ ಆಗುಲ್ಲೋ. ಥಂಡಿ ಸೀಸನ್ ಐತಿ, ಹಂಗ ತಡ್ಕೋತಿ. ಬ್ಯಾಸ್ಗೆ ಆದ್ರ ತಡ್ಕೋತಿದ್ಯಾ. ಆ ಸನ್ನಿ ಥಂಡಿ ಬಸಪ್ಪ ಸೀಸನ್ ಆ ಸನ್ನಿ ಬಸಪ್ಪ ಮನಾಂಡದಾನ ಹುಡುಗ ಯಾರು? ಸನ್ನಿ ಬಸಪ್ಪ ಅಲ್ರಿ ಜಗಜಟ್ಟಿ ಮಾವಾರ ಇದ್ದಿಬ್ಬರೊಳಗ ಕಾಣವಲ್ರನ ನೀವು ಹೆಂಗದಿ ಮಾಮಾಗಳ? ಓ ಮಾಪ್ರಭು ನೀವೇನಿಲ್ಲ ಏನೇ ನೋಡ್ತಾರ ಕಂಜಸ್ ನನ್ ಮಗ ಇಲ್ಲಿದೆ ನೋಡ್ರಿ. ಸಾಲಿ ಗಂಗಪ್ಪ ಸಾಲಿ ಮೂಲಿ ಸಾಲಿಗೇನು ಹೋಗಿಲ್ಲ ನೀನು. ನಮ್ಮ ಮುದುಕಿ ತಗೊಂಡು ಮೂಲ್ಯಾಗ ಹೋಗಿನಿ, ಗೊತ್ತಾಗೈತ್ ನನಗ. ಹೌದೇವ ಮತ್ತ ಐತಲ್ ನಿನ್ನ ಲಗ್ನ ಮಾಡ್ಕೊಂಡ್ ಹಡ್ದಿವಲ್ಲ ತ್ರಾಸ್ ಪಟ್ಟ ಮತ್ತ ಎಲ್ಲಾರ ಏನ್ ಮಾಡ್ತಿ? ನಿನ್ನ ತಿಂಡಿ ಹೆಚ್ಚಾಗ ಹಿಡಿದ್ರ ನಾ ಏನ್ ಮಾಡ್ಲು? ಹೌದ ಸಾಯ್ ಹೊಡೆದ್ ಬಿಡ. ಏ ಹುಡುಗಿ ತಡಿ 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 ಮಸ್ತರ, ಹಿಂದೆಲ್ಲ ಬಾಳ ಒದ್ದಾಡತ್ತಾರ. ಒಂದು ಗಜಮಾ ಸಂಘ ಹಾಕ, ಹಿಂದಿಲಿ ಹೊಡೆದ ಹೋಗ್ಬಿಡುನ ಪಾಪ. ಏ ಯಾ ಸಾಂಗ್? ಗಜಮಾ ಸಾಂಗ್. ಗಜಮಾ ಬರೇ ಅದ ನಿಂದ. ಹಗರಿಲ್ಲ ಮುದ್ದೆ ಹಗರಿಲ್ಲ. ನೀ ಬಿರ್ಸದಿ ಬಾಳ ಹಗರನ್ನು ಹಾಡ್ಬೇಡ, ಒಟ್ಟ ಬಿರ್ಸಿಲೆ ಆದ್ನಿ. ಒಂದ್ ಹೊಡೆದವ್ರದ್ದು ಮಸ್ತರಾಣಿ. ಹರಿಯ ಕೊಡಲಿಗೆ ಕೆಂಪನ ಬಣ್ಣ ಹಚ್ಚಿಯ ವಿಶಾಲ ತುಹುಳ ಹೌದು ಮಾವ ಅಂದರ ಮುಟ್ಯ ಎದ್ದು ನಿಂತ ಹೊಡಿತನ ಸಿಳ್ಳ ಕುಣಿತಾಳೋ ಎಲಗ ನಾಲ್ಕದ ಕುಣಿತಾಳೋ ಜಿಗಿತಾಳೋ ಹಿಂಗಿ ಜಿಗಿತಾಳೋ ಜಿಗದಂಗ ಜಿಗಿತಾಳೋ.
ಜಳಪ ಮಾಡ್ಕೊಳಕ ಮಾಡ್ತಾಳ ಬರಬರಿ 1.5 ತಾಸ ಮೇಕಪ್ಪ ನೋಡಿ ಎದರಿ ಓಡೈತಿ ಮುಂದೆ ಬರ ಕೂಸ ಪೌಡರ ನೀ ಹಚ್ಚ ಪೌಡರ ಅರೆ ಬೋಡ ಆಟ ನಮ್ಮ ಹುಡುಗರ ಹುಡುಗರ ನಮ್ಮ ಹುಡುಗರ ಹುಟ್ಟುವಾಗ ಹುಟ್ಟೆ ಬಸಂದರ ಲಾಲ 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 ಪಾಂಡ್ಯ ನಡೀಲಿ ಅಪ್ಪ ನಾವ್ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡು ನಡಿ ನಾವಿನ್ನಂಗ ದೋಸ್ತ ದೋಸ್ತ ಮಾಸ್ತರ